ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕ್ಯಾಪ್ಟನ್ ಸಂತೋಷ್ ಕುಮಾರ್. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಪ್ರತಿ ಶುಕ್ರವಾರ ಈ ಕಾರ್ಯಕ್ರಮಗಳಲ್ಲಿ ಮಾತನಾಡ್ತಾ ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಸೇವೆಗಳಲ್ಲಿ ಇರುವಂಥವರ ಜೊತೆಗೆ ಮಾತನಾಡ್ತಿದ್ದೀವಿ. ಅವರೊಂದಿಗೆ ಮುಖಾಮುಖಿಯಾಗ್ತಾ ಆ ಸೇವೆಗಳ ಮಹತ್ವವನ್ನು ತಿಳ್ಕೊಳ್ತಾ ಅವರ ಬಗ್ಗೆನೂ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಜಿ ಸಂತೋಷ್ ಕುಮಾರ್ ಅವರು ಇರ್ತಾ ಇದ್ದಾರೆ. ಮೂಲತಃ ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನವರಾದ ಇವರು ಸದ್ಯ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ರೆಜಿಮೆಂಟಲ್ ವೈದ್ಯಕೀಯ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಕಾಶಿಯ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಅಲ್ಲಿ ಏನು ಪರ್ವತಾರೋಹಿಗಳಿಗಾಗಿ ಅವರ ತರಬೇತಿಗಾಗಿ ಇರುವಂತಹ ಒಂದು ಸಂಸ್ಥೆ ಇದೆ, ಅಲ್ಲಿ ಇವರು ರೆಜಿಮೆಂಟಲ್ ವೈದ್ಯಕೀಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಕ್ಯಾಪ್ಟನ್ ಸಂತೋಷ್ ಕುಮಾರ್ ಅವರೇ, ನಿಮಗೆ ಶ್ರೋತೃಗಳ ಪರವಾಗಿ ಹಾರ್ದಿಕವಾದ ಸ್ವಾಗತ. ತುಂಬ ಧನ್ಯವಾದಗಳು ಮ್ಯಾಮ್. ನಿಮ್ಮ ಈ ವಿಷಯ ಹೇಳ್ತಾ ಇರುವಾಗ ನನಗಿಲ್ಲಿ ಎರಡು ಬಹಳ ಮುಖ್ಯ ಆಗಿ ಕಾಣಿಸ್ತು. ಒಂದು ನಿಮ್ಮ ಅನುಭವ ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಗಿ, ಇನ್ನೊಂದು ಈ ನೆಹರು ಇನ್ಸ್ಟಿಟ್ಯೂಟ್ ಏನಿದೆ ಪರ್ವತಾರೋಹಿಗಳ ತರಬೇತಿಗಾಗಿರುವಂಥದ್ದು. ಇದೆರಡೂ ಕೂಡ ಬಹಳ ನನಗೆ ಮುಖ್ಯವಾಗಿ ಕಾಣ್ತಾ ಇದೆ. ಮತ್ತೆ ಇದರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತೇ ಇರೋದಿಲ್ಲ. ಈ ಎರಡೂ ವಿವರವನ್ನ, ಮಾಹಿತಿಯನ್ನ ನೀವು ನಮ್ಮ ಶ್ರೋತೃಗಳಿಗೆ ಮಾಡಿಕೊಡ್ಬೇಕು. ಖಂಡಿತ ಮ್ಯಾಮ್. ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಅನ್ನೋದು ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಬರ್ತಕ್ಕಂಥ ಒಂದು ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಮ್ಯಾಮ್. ಇಲ್ಲಿ ನಾವು ನಮ್ಮ ಆರ್ಮಿ, ನೇವಿ, ಏರ್ ಫೋರ್ಸ್ ಅಲ್ಲದೇನೆ ಇತರ ಸಿವಿಲಿಯನ್ಸ್ ಕೂಡ, ಸಾಮಾನ್ಯ ನಾಗರಿಕರಿಗೂ ಕೂಡ ಇಲ್ಲಿ ನಾವು ಮೌಂಟೇನಿಯರಿಂಗ್ ಬಗ್ಗೆ ತರಬೇತಿ ಎಲ್ಲ ಕೊಡ್ತೀವಿ ಮ್ಯಾಮ್. ಇತ್ತೀಚಿನ ದಿನಗಳಲ್ಲಿ ಮೌಂಟೇನಿಯರಿಂಗ್ ಅನ್ನೋದು, ಪರ್ವತಾರೋಹಣ ಅನ್ನೋದು ಕೂಡ ಒಂದು ದೊಡ್ಡ ಸ್ಪೋರ್ಟ್ ಆಗಿ ಮುಂದೆ ಬರ್ತಾ ಇದೆ. ಯಂಗ್ ಜನರೇಷನ್ ಏನಿದ್ದಾರೆ, ಯುವಕ ಯುವತಿಯರು, ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥವ್ರೆಲ್ಲರೂ ಅವರೆಲ್ಲ ಈ ಪರ್ವತಾರೋಹಣಕ್ಕೆ ತಯಾರಿಗೋಸ್ಕರ ನಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ತಾರೆ. ಅಲ್ಲಿ ನಾವು ಅವರಿಗೆ 28 ದಿನಗಳ ಕಾಲ ಟ್ರೈನಿಂಗ್ ಕೊಡ್ತೀವಿ. ಅದಾದ ನಂತರ ಅವರು ಟ್ರೈನಿಂಗ್ ತೆಗೆದುಕೊಂಡು ಅವರು ಪರ್ವತನ ಏರೋದಿಕ್ಕೆ ಎಲ್ಲ ಹೋಗ್ತಾರೆ ಮ್ಯಾಮ್. ನೀವು ಬಚೇಂದ್ರಿ ಪಾಲ್ ಮೇಡಮ್ ಅವ್ರನ್ನ ಗೊತ್ತಿರ್ಬೋದು, ಇಂಡಿಯಾದ ಮೊದಲನೇ ಮಹಿಳೆ ಆಗ್ತಿದ್ದವರು. ಅವರು ಕೂಡ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಅಲ್ಲೇನೆ ತರಬೇತಿ ತಗೊಂಡ್ಬಿಟ್ಟು ಅವರು ಹೋಗಿದ್ದಂತವ್ರು. ಸೊ ತುಂಬಾ ಜನ ಇದಾರೆ ಮ್ಯಾಮ್ ಈ ತರ ನಮ್ಮಲ್ಲಿ ತರಬೇತಿ ತಗೊಂಡು ಹೋದವರು. ಸೊ ಅಲ್ಲಿ ನಾನು ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಗಿರೋದು ನನ್ನ ಭಾಗ್ಯದ ಪುಣ್ಯ ಅಂತ ಅನ್ಕೋಬಹುದು. ಮತ್ತೆ ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ. ಈ ಸಂಸ್ಥೆ 1965ರಲ್ಲಿ ಆರಂಭ ಆಗಿದ್ದು, ಅಂದ್ರೆ ಈಗ 60 ವರ್ಷ ಆ ಸಂಸ್ಥೆಗೆ. ಕರ್ನಾಟಕದ ಏಕೈಕ ಸಂಸ್ಥೆ ಕೂಡ ಈ ಪರ್ವತಾರೋಹಿಗಳ ತರಬೇತಿಗಾಗಿ ಇರುವಂತದ್ದು. ಅಲ್ಲಿ ನಿಮ್ ಹಾಗೆ ಬಹಳ ಉತ್ಸಾಹಿಯಾದ ಯುವಕರು ಹೋಗ್ತಾರಲ್ಲ ತರಬೇತಿಗೆ, ಮತ್ತೆ ತರಬೇತಿಗಾಗಿ ಹೋಗೋರು ಎಲ್ಲರೂ ಯುವ ಜನತೆ. ಹೌದು ಮ್ಯಾಮ್, ನಿಜ. ಅಲ್ಲಿ ಇರ್ತಕ್ಕಂತ ನಮ್ಮ ಇನ್ಸ್ಟ್ರಕ್ಟರ್ಸ್ ಏನಿದ್ದಾರೆ ಮ್ಯಾಮ್, ತರಬೇತಿ ಕೊಡ್ತಕ್ಕಂಥವ್ರು ಎಲ್ಲರೂ ಕೂಡ ಮೌಂಟ್ ಎವರೆಸ್ಟ್ ಹತ್ತಿ ಬಂದಿರೋರೆ ಮ್ಯಾಮ್. ಸೊ ತುಂಬಾ ಮೌಂಟೇನಿಯರಿಂಗ್ ಕ್ಷೇತ್ರದಲ್ಲಿ ಎಲ್ಲ ಪರಿಣತಿ ಹೊಂದಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರತಕ್ಕಂತಾರೆ ಅಲ್ಲಿ ಇರೋದು ಮ್ಯಾಮ್. ಅಲ್ಲಿ ನಾನು ಅಲ್ಲಿ ಡಾಕ್ಟರ್ ಆಗಿ ಹೋಗಿರೋದು ನನ್ ಪುಣ್ಯ. ಮೊದಲನೇದಾಗಿ ನೀವು ಅಲ್ಲಿ ರೆಜಿಮೆಂಟಲ್ ವೈದ್ಯಾಧಿಕಾರಿಯಾಗಿ ಸೇರ್ಕೊಂಡ್ರಲ್ಲ, ಅಲ್ಲಿ ನಿಮ್ಮ ಜವಾಬ್ದಾರಿಗಳು ಏನಿರುತ್ತೆ ಮ್ಯಾಮ್? ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಗಿ ಹೋದಾಗ ಅಲ್ಲಿ ಬರ್ತಕ್ಕಂತ ಎಲ್ಲಾ ಪ್ರಶಿಕ್ಷಣಾರ್ಥಿಗಳು ಏನಿರ್ತಾರೆ, ಎಲ್ಲ ಟ್ರೈನೀಸ್, ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ನನ್ನ ಪ್ರಥಮ ಆಗ್ತಕ್ಕಂಥ ಕರ್ತವ್ಯ. ಅದ್ರ ಜೊತೆಗೇನೆ ಅವರಿಗೆ ಮೌಂಟೇನ್ಸ್ ಅಲ್ಲಿ, ಪರ್ವತಗಳ ಮೇಲೆ ಯಾವ್ದ್ಯಾವ್ದ ಡಿಸೀಸಸ್ ಬರ್ಬೋದು, ಅದಕ್ಕೆ ಮುಂಚಿತವಾಗಿ ಯಾವ ತರ ಪ್ರಿಕಾಷನ್ಸ್ ತಗೋಬೇಕು, ಅದನ್ನೆಲ್ಲ ಬಗ್ಗೆ ನಾನು ಅವರಿಗೆ ಲೆಕ್ಚರ್ ಕೊಡೋದು, ಅವ್ರಿಗೆ ಹೆಲ್ತ್ ಅಡ್ವೈಸ್ ಕೊಡೋದು ನನ್ನ ಕೆಲಸ ಇರುತ್ತೆ ಮ್ಯಾಮ್. ಅದ್ರ ಜೊತೆಗೇನೆ ನಾನು ಟ್ರೈನಿಂಗ್ ಆಫೀಸರ್ ಕೂಡ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮ್ಯಾಮ್. ನಾನು ಆ ಸಂಸ್ಥೆಯ ವೈಸ್ ಪ್ರಿನ್ಸಿಪಲ್ ಕೂಡ ಆಗಿರ್ತೀನಿ. ಸೊ ನನ್ನ ಒಂದು ಟ್ರೈನಿಂಗ್ ರಿಲೇಟೆಡ್ ಏನೇನ್ ಕೆಲಸ ಇರುತ್ತೆ, ಸೊ ಅದೆಲ್ಲ ನನ್ನ ಜವಾಬ್ದಾರಿ. ಅದಾದ ನಂತರ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಸ್ ಇರುತ್ತೆ ಮ್ಯಾಮ್.
ಹೇಗಿರುತ್ತಂದ್ರೆ ಆರ್ಮಿಲಿ ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಅನ್ನೋದು ಒಂದು ಪದವಿ ಇರ್ಬೋದು ಅಷ್ಟೇ, ಆದ್ರೆ ಅದ್ರ ಜೊತೆಗೆ ಎಲ್ಲಾ ಕೆಲಸನೂ ಮಾಡ್ಬೇಕಾಗುತ್ತೆ ಮ್ಯಾಮ್. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ವರ್ಕ್ನು ಮಾಡ್ತಾ ಇರ್ತೀವಿ. ಆಮೇಲೆ ಪ್ರತಿ ಸಾರಿ ನಾವು ಟ್ರೈನಿಸ್ ನ ಪರ್ವತಕ್ಕೆ ಹೋದಾಗ ಅವ್ರ ಜೊತೆಗೇನೆ ಹೋಗ್ಬೇಕು ಮ್ಯಾಮ್. ಹೋಗೋದು ಬರೋದು, ಅಲ್ಲಿ ಇರೋದು, ಅವರು ಟೆಂಟ್ ಗಳಲ್ಲಿದ್ರೆ ನಾವು ಟೆಂಟ್ ಗಳಲ್ಲೇ ಮಲ್ಕೋತೀವಿ, ಇರ್ತೀವಿ, ಅವ್ರ ಜೊತೆ ಊಟ ಮಾಡೋದು, ಅವ್ರ ಜೊತೆ ಟ್ರೈನಿಂಗ್ ಕೊಡೋದು. ಟ್ರೈನಿಂಗ್ ಅಲ್ಲಿ ಆದ್ರೆ ಕೈ ಕಾಲು ಒಳ್ಕೋದು ಆಗ್ಲಿ ಅಥವಾ ಹೆಡ್ ಇಂಜುರೀಸ್ ಎಲ್ಲ ಆಗ್ತಾ ಇರುತ್ತೆ ಮ್ಯಾಮ್ ಅಲ್ಲಿ. ಸೊ ಅದನ್ನೆಲ್ಲ ಟ್ರೀಟ್ಮೆಂಟ್ ಕೊಡೋದು ನಮ್ ಕೆಲಸ ಮ್ಯಾಮ್. ಇಂಥ ಒಂದು ಸಂಸ್ಥೆಗೆ ಸೇರೋದಕ್ಕೆ ಬಹಳ ಸಿದ್ಧತೆ ಬೇಕಾಗುತ್ತೆ. ನೀವು ವೈದ್ಯಕೀಯ ಪದವಿಯನ್ನ ಪಡೆದಿದ್ದು ಕೂಡ ರಷ್ಯಾದಲ್ಲಿ. ಆ ಹಿನ್ನೆಲೆಯನ್ನು ನಾವು ಒಂದ್ ಸ್ವಲ್ಪ ನೋಡ್ತಾ ಹೋದ್ರೆ, ಮೊದಲು ನೀವು ಕರ್ನಾಟಕದ ಕೊಟ್ಟೂರಿನಲ್ಲೇ ಓದಿದ್ರಿ. ಅಲ್ಲಿ ಜವಾಹರ ವಿದ್ಯಾಲಯ ಏನಿದೆ ನೀವು ಓದ್ತಾ ಇರುವ ಕಾಲದಲ್ಲಿ, ಈ ತರದ ಒಂದು ಮಕ್ಕಳಿಗೆ ಸ್ಫೂರ್ತಿ ತುಂಬುವಂತಹ ವಾತಾವರಣ ಅಲ್ಲಿತ್ತು ಅಂತ ಅನ್ಕೋತೀನಿ. ಬಹುಶಃ ಅಲ್ಲಿಂದಲೇ ನಿಮ್ಗೆ ಏನಾದ್ರೂ ಹೀಗೆ ನಾನು ಮುಂದೆ ಸೈನ್ಯಕ್ಕೆ ಸೇರ್ಬೇಕು ಆ ಥರ ಏನಾದ್ರು ಶುರುವಾಯ್ತಾ? ಖಂಡಿತ ಮ್ಯಾಮ್ ಏನಾಗಿತ್ತು ಅಂದ್ರೆ, ನಾನು 5ನೇ ಕ್ಲಾಸ್ ತನಕ ನಮ್ ಕೊಟ್ಟೂರಿನಲ್ಲೇ ಓದಿದ್ದು ಮ್ಯಾಮ್. ಅದಾದ ನಂತರ ನಾನು ಜವಾಹರ್ ನವೋದಯ ವಿದ್ಯಾಲಯ ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರುತ್ತೆ, 5ನೇ ಕ್ಲಾಸ್ ಅಲ್ಲೇ ಬರಿಬೇಕು. ಅದು ಬರ್ದ್ಬಿಟ್ಟು ಪಾಸ್ ಆಗಿ ನಾನು ಚಿಕ್ಕಜೋಗಳಿಯ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಸೇರಿದ್ದು. ಅಲ್ಲಿ 6ರಿಂದ 12ನೇ ಕ್ಲಾಸ್ ತನಕ ಅಪ್ ಟು ಸೆಕೆಂಡ್ ಇಯರ್ PUC ತನಕ ಅಲ್ಲೇ ಓದಿದ್ದು. ನಮ್ ಅವಾಗ ಏನಾಯ್ತು ಅನ್ನೋದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಅಲ್ಲಿ ನಮ್ಮ ಶಿಕ್ಷಕರೇನಿದ್ರು ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರು ಮ್ಯಾಮ್. ಅದು ನನಗೆ ಫಸ್ಟ್ ಒಂದು ಎಕ್ಸ್ಪೋಜರ್ ಸಿಕ್ತು. ಬೇರೆ ಬೇರೆ ರಾಜ್ಯದಿಂದ ಬರ್ತಕ್ಕಂಥ ಶಿಕ್ಷಕರ ಜೊತೆ ಇಂಟ್ರಾಕ್ಟ್ ಮಾಡೋದಾಗ್ಲಿ, ಬೇರೆ ಬೇರೆ ಊರಿಂದ ಬಂದಿರ್ತಕ್ಕಂಥ ಮಕ್ಕಳ ಜೊತೆ ಇದ್ದಾಗ, ಆಮೇಲೆ ಅಲ್ಲಿ ಪರಿಸರ ಎಲ್ಲ ತುಂಬಾ ಪೂರಕವಾಗಿತ್ತು ಮ್ಯಾಮ್. ನನ್ನ ಸರ್ವತೋಮುಖ ಬೆಳವಣಿಗೆಗೆ ಅದೇ ಕಾರಣೀಕರ್ತ ಅಂತ ಅನ್ಬೋದು ನಾ ಆ ಸ್ಕೂಲಿಂದಾನೆ. ಅಲ್ಲಿ ಬೆಳಗ್ಗೆ 5 ಗಂಟೆ ಎದ್ದು ಬಿಟ್ಟು ಬೆಳಗ್ಗೆ ಜಾಗಿಂಗ್ ಹೋಗೋದು, ಅದಾದ ನಂತರ ಬ್ರೇಕ್ಫಾಸ್ಟ್, ಸ್ಕೂಲು, ಒಳ್ಳೆ ಬುನಾದಿ ಸಿಕ್ತು ಮ್ಯಾಮ್ ನನಗೆ ಅಲ್ಲಿ ಬೆಳೆಯೋದಿಕ್ಕೆ. ಆಮೇಲೆ ಈವ್ನಿಂಗ್ ಗೇಮ್ಸ್ ಇರ್ತಾ ಇತ್ತು, ಅದಾದ್ಮೇಲೆ ಸ್ಟಡಿ ಪೀರಿಯಡ್, ಕಲ್ಚರಲ್ ಪ್ರೋಗ್ರಾಮ್ಸ್, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್ಸ್, ಈ ತರ ಎಲ್ಲ ಇತ್ತು ಮ್ಯಾಮ್. ಎಲ್ಲಾ ಸೌಲಭ್ಯಗಳಿತ್ತು. ಅದನ್ನ ಎಲ್ಲ ಸದುಪಯೋಗ ಪಡಿಸ್ಕೊಂಡು ನಾನು ನನ್ನ ವ್ಯಕ್ತಿತ್ವನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡೆ ಮ್ಯಾಮ್. ನಿಮ್ ಕೆಲಸಗಳನ್ನ ನೀವೇ ಮಾಡ್ಕೋಬೇಕಾಗಿರುತ್ತೆ ಅಲ್ಲಿ ಅಲ್ವಾ? ಹೌದು ಮ್ಯಾಮ್. ನಮ್ ಬಟ್ಟೆ ಒಗೆಯೋದಾಗಿರ್ಲಿ ಎಲ್ಲ ನಾವೇ ಮಾಡ್ಕೋಬೇಕಾಗಿತ್ತು ಮ್ಯಾಮ್ ಅಲ್ಲಿ. ಅದೊಂಥರ ಚೆನ್ನಾಗಿ ಕೂಡ ಮ್ಯಾಮ್. ಯಾಕಂದ್ರೆ 6ನೇ ಕ್ಲಾಸಲ್ಲಿ ಇವಾಗ ಮಕ್ಕಳು ಮನೆ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಆಕ್ಚುಲಿ ನಮ್ಮ ಅಪ್ಪ ಅಮ್ಮನ್ನ ತುಂಬಾ ನೆನ್ಸ್ಕೊತೀನಿ ಈ ಟೈಮಲ್ಲಿ. ಯಾಕಂದ್ರೆ ಅಳ್ತಾ ಇದ್ದೆ ನಾನು ಅವಾಗ. ಆದ್ರೆ ಇಲ್ಲ, ನೀನ್ ಮುಂದೆ ಚೆನ್ನಾಗ್ ಆಗ್ತೀಯ ಅಂತ ಹೇಳಿ ನನ್ ಕಳ್ಸಿದ್ರು ಅವರು. ಸೊ ಐ ಥಿಂಕ್ ಅವರು ಏನು ಡಿಸಿಷನ್ ತಗೊಂಡಿದ್ರು, ಅವ್ರ ನಿರ್ಧಾರ ಸರಿಯಾಗಿದೆ. ಇವತ್ತೇನೇ ಇದ್ರು ಅದಕ್ಕೆಲ್ಲ ಅವ್ರಿಗೆ ಹೋಗುತ್ತೆ ಮ್ಯಾಮ್. ತುಂಬಾ ಸಂತೋಷ. ಇಲ್ಲಿ ಶಾಲೆ ಜೊತೆಗೆ ನಿಮ್ಮ ತಂದೆ ತಾಯಿಗಳು ನೀವು ಅಷ್ಟು ಚಿಕ್ಕವರಿರುವಾಗ್ಲೇನೆ ಇವರನ್ನ ನವೋದಯ ಶಾಲೆಯಲ್ಲಿ ಇಟ್ಟು ಓದಿಸೋದ್ರಿಂದ ಮಗು ತುಂಬಾ ಸ್ವಾವಲಂಬಿಯಾಗಿ ಬೆಳೆಯುತ್ತೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿದ್ರಲ್ಲ, ಮತ್ತೆ ಅದಕ್ಕೆ ಪೂರಕವಾಗಿ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಕೊಟ್ರಲ್ಲ, ನೀವು ಆ ಶ್ರೇಯವನ್ನ ಅವರಿಗೆ ಕೊಡೋದು ಸೂಕ್ತವೇ ಆಗಿದೆ ಅಂತ ಅನ್ಸುತ್ತೆ ನನಗೆ. ಆಮೇಲೆ ವೈದ್ಯಕೀಯ ಕಾಲೇಜ್ಗಳು ಭಾರತದ ತುಂಬಾ ಎಲ್ಲ ಇದಾವೆ. ನೀವು ಭಾರತವನ್ನೇ ಬಿಟ್ಟು ರಷ್ಯಾಕ್ಕೆ ಹೋದ್ರಲ್ಲ MBBS ಓದೋದಕ್ಕೆ, ಅದರ ಹಿನ್ನೆಲೆಯನ್ನ ಹೇಳಿ. ಮ್ಯಾಮ್ ನಾನು ನವೋದಯದಲ್ಲಿ ಸೆಕೆಂಡ್ ಇಯರ್ PUC ಇದ್ದಾಗ ನಮ್ಗೆ CET ಕೋಚಿಂಗ್ ಎಲ್ಲ ಅಲ್ಲಿ ಕೊಡ್ತಾ ಇರ್ಲಿಲ್ಲ ಮ್ಯಾಮ್ ಆ ಟೈಮಲ್ಲಿ. ಹಾಗಾಗಿ ಇವಾಗ ಹೊರಗಡೆ ಎಲ್ಲ CET ಕೋಚಿಂಗ್ ಫಸ್ಟ್ ಇಯರ್ PUC ಇಂದಾನೆ ಸ್ಟಾರ್ಟ್ ಆಗ್ತಾ ಇತ್ತು. ಆದ್ರೆ ನಮಗಲ್ಲಿ ಕೋಚಿಂಗ್ ಸಿಗದೆ ಇರೋ ಕಾರಣ ನಾನು ಅಷ್ಟು ಚೆನ್ನಾಗಿ ಪರೀಕ್ಷೆ ಬರೀಲಿಲ್ಲ ಅಂತ ಅನ್ಸುತ್ತೆ ಮ್ಯಾಮ್. ನಾನು CET ಎಕ್ಸಾಮ್ ಆಗಿನ ಕಾಲದಲ್ಲಿ, ಹಾಗಾಗಿ ನಂದು ರ್ಯಾಂಕಿಂಗ್ ಸ್ವಲ್ಪ ಕಡಿಮೆ ಬಂದಿತ್ತು. ಆ ಕಾರಣಕ್ಕಾಗಿ ನನಗೆ ಇಲ್ಲಿ ಯಾವುದೇ ಗೌರ್ಮೆಂಟ್ ಸೀಟ್ ಸಿಗ್ತಾ ಇರಲಿಲ್ಲ ಮ್ಯಾಮ್. ಪ್ರೈವೇಟ್ ಅಲ್ಲಿ ಸಿಗ್ತಾ ಇತ್ತು, ಬಟ್ ಪ್ರೈವೇಟ್ ಅಲ್ಲಿ ನಿಮಗೂ ಗೊತ್ತು ತುಂಬಾ ಕಾಸ್ಟ್ಲಿ, ಅಷ್ಟೊಂದು ನಾವು ಮಿಡ್ಲ್ ಕ್ಲಾಸ್ ಜನ ಅದನ್ನ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಅವಾಗಿನೂ ಈ ತರ ನಮ್ಮ ಒಬ್ಬ ಸೀನಿಯರ್ಸ್ ಇದ್ರು ಮ್ಯಾಮ್, ಅವರು ಹೀಗೆ ರಷ್ಯಾಗೆ ಹೋಗಿ ಮಾಡ್ಬೋದು ಅಂತ ಅವರು ನಮಗ್ ತಿಳಿಸಿದ್ರು. ಸೊ ಹಾಗಾಗಿ ನಮ್ಮ ತಾತನವ್ರು ಹೇಳಿದ್ರು, 1800 ಇಸ್ವಿಲೇ ಗಾಂಧೀಜಿ ಅವರು ಲಂಡನ್ಗೆ ಹೋಗಿ ವಕಾಲತ್ನ ಓದಿ ಬಂದಿದ್ದಾರೆ, ನೀನ್ ಈಗಿನ ಕಾಲದಲ್ಲಿ ಯಾಕೆ ಹೋಗ್ಬಾರ್ದು ಬೇರೆ ದೇಶಕ್ಕೆ ಅಂತ ಅವರು ಒಂದು ಐಡಿಯಾ ಕೊಟ್ರು. ಸೊ ಅದನ್ನ ನಮ್ ತಂದೆಯವ್ರು ಕೇಳಿಸ್ಕೊಂಡು, ಹೌದು ನೀನ್ ಯಾಕೆ ಹೋಗ್ಬಾರ್ದು ಅಂತ ಅವ್ರು ಡಿಸೈಡ್ ಮಾಡಿ ನಮ್ ತಂದೆಯವರೇ ಕಳ್ಸಿದ್ರು ನಮ್ಮಲ್ಲಿ. ಓಹೋ, ನನಗೆ ನಿಮ್ಮ ಅಜ್ಜ ಆಗಿರ್ಬೋದು ಅಥವಾ ನಿಮ್ ತಂದೆ ಆಗಿರ್ಬೋದು, ಇವರಿಬ್ಬರ ಬಗ್ಗೆನೂ ತುಂಬಾ ಕುತೂಹಲ ಅನಿಸ್ತಾ ಇದೆ. ಯಾಕೆಂದ್ರೆ ಧೈರ್ಯ ಮಾಡೋದಿದೆಯಲ್ಲ, ಚಿಕ್ಕ ಮಕ್ಕಳನ್ನ ಈಗ ನಾವು ಕಳಿಸ್ತಾ ಇರ್ತೀವಿ, ಇದೇನು ಈಗ ಬಹಳ ಸಾಮಾನ್ಯ ಆಗೋಗಿದೆ. ಆದ್ರೆ ಅವಾಗ ಅದು ರಷ್ಯಾದಂತ ಒಂದು ದೇಶಕ್ಕೆ ಭಾಷೆನೇ ಗೊತ್ತಿಲ್ಲ. ಅಲ್ಲಿ ಉಳಿದ ರಾಷ್ಟ್ರಗಳಲ್ಲಿ ನಿಮ್ಗೆ ಇಂಗ್ಲಿಷ್ ಆದ್ರೂ ಇರುತ್ತೆ ಅಲ್ಲ, ಆ ಭಾಷೆನೂ ಇಲ್ಲ. ನಿಮ್ಗೆ ಅದೊಂಥರ ಭಾಷೆನೂ ಗೊತ್ತಿಲ್ಲದೆ ಇರೋದಕ್ಕೆ ಮೊದಲನೇದಾಗಿ ಅದೊಂಥರ ಕಲ್ಚರಲ್ ಶಾಕ್ ತರ ಆಗ್ಲಿಲ್ವಾ ಅಲ್ಲಿ? ಮ್ಯಾಮ್ ತುಂಬಾ ಕಲ್ಚರಲ್ ಶಾಕ್ ಆಯ್ತು. ಯಾಕಂದ್ರೆ ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಇಲ್ಲೆಲ್ಲ ಇಂಗ್ಲಿಷ್ ಮಾತಾಡ್ತಾರೆ. ರಷ್ಯಾ ಆದ್ರೆ ಅದು ಅವರು
ಭಾಷೆ ಮೇಲಿನ ಪ್ರೀತಿ ಜಾಸ್ತಿ ಇದೆ. ಹಾಗಾಗಿ ಅವರು ಅಫಿಷಿಯಲ್ ಲ್ಯಾಂಗ್ವೇಜ್ ಕೂಡ ಅಲ್ಲಿ ರಷ್ಯನ್ನೇ ಮ್ಯಾಮ್. ಆದ್ರೆ ನಮ್ಮ ಎಲ್ಲಾ ಪ್ರೊಫೆಸರ್ಸ್ ಆಗಿರ್ಬೋದು ಅವರೆಲ್ಲ ಇಂಗ್ಲಿಷ್ ಅಲ್ಲೇ ಪಾಠ ಮಾಡ್ತಾ ಇದ್ರು. ಸೊ ಹೊರಗಡೆ ರಷ್ಯನ್ನೇ ಮಾತಾಡ್ತಾ ಇದ್ರು, ಕ್ಲಾಸ್ ಒಳಗಡೆ ಮಾತ್ರ ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ತಾ ಇದ್ರು. ಹಾಗಾಗಿ ಫಸ್ಟ್ ಒಂದು 6 ತಿಂಗಳು ನಮಗೆ ತುಂಬಾ ಕಷ್ಟ ಆಯ್ತು ಮ್ಯಾಮ್. ಹಾಗಾಗಿ ನಾವು 6 ತಿಂಗಳಲ್ಲೇ ರಷ್ಯನ್ ಓದೋದು, ಬರೆಯೋದು, ಮಾತಾಡೋದು, ನಾವು ಎಲ್ಲ ಭಾಷೆ ಕಲ್ತ ಮೇಲೆ ಅದು ಸುಲಲಿತವಾಗಿ ನಾವು ಮಾತಾಡೋದು ಕಲ್ತೇವೆ. ರಷ್ಯನ್ ಭಾಷೆ ನಿಮಗೆ ಬರುತ್ತೆ ಈಗಲೂ? ಹೌದು ಬರುತ್ತೆ ಮೇಡಮ್, ಇವಾಗ್ಲೂ ಬರುತ್ತೆ. ಯಾಕಂದ್ರೆ ನಾವು ಅಲ್ಲಿ 6 ವರ್ಷ ಇದ್ದಿದ್ದು, 6 ವರ್ಷದಲ್ಲಿ ನಾವು ಕೇಶೀಟ್ ಬರಿಬೇಕಾಗುತ್ತೆ ನಾವು ಪೇಷಂಟ್ಸ್, ಅದು ಕೂಡ ನಾವು ರಷ್ಯನ್ ಅಲ್ಲೇ ಬರಿತಾ ಇದ್ವಿ. ಹಾಗಾಗಿ ನಾನು ನಿರ್ಗಳಾಗಿ ಮಾತಾಡಬಲ್ಲೆ, ಬರೀಲೂ ಬಲ್ಲೆ ನಾನು. ಬಹಳ ಚೆನ್ನಾಗಿದೆ. ನೀವು ಅಲ್ಲಿಂದ ಮತ್ತೆ ಭಾರತಕ್ಕೆ ವಾಪಸ್ ಬರೋ ನಿರ್ಧಾರ ಮಾಡಿದ್ರಾ ಅಥವಾ ಅಲ್ಲೇ ಕೆಲಸ ಮಾಡೋಣ ಅಂತ ಏನಾದ್ರು? ಇಲ್ಲ ಮ್ಯಾಮ್, ನಂದು ಮುಂಚೆ ಇದ್ದಿದ್ದೇನಂದ್ರೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಲ್ಲಿ ಮಾಡೋದಕ್ಕೆ ಹೋಗಿದ್ದು ಮ್ಯಾಮ್. ನನ್ ಮುಂಚೆನೆ ನಾನು ಡಿಸೈಡ್ ಮಾಡಿದ್ದೆ ಅಲ್ಲಿ MBBS ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬಂದ್ಬಿಟ್ಟು ನಮ್ಮೂರಲ್ಲೇನೆ ನಮ್ ಕ್ಲಿನಿಕ್ ತೆಗಿಯೋದು, ಇಲ್ಲಾಂದ್ರೆ ನಮ್ಮೂರಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ ಅಲ್ಲೇ ಕೆಲಸ ಮಾಡೋಣ ಅಂತ ಅನ್ಕೊಂಡು ಹೋಗಿದ್ದು ಮ್ಯಾಮ್. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ನಾನು ನಮ್ಮ ಊರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಲ್ಲಿಯ ಸರ್ಕಾರಿ ವೈದ್ಯಕೀಯ ಇದರಲ್ಲಿ ಆಸ್ಪತ್ರೆಯಲ್ಲಿ ಅಥವಾ ಪ್ರೈವೇಟ್ ಆಗಿ ಮಾಡ್ತಾ ಇದ್ರ, ಖಾಸಗಿಯಾಗಿ? ಇಲ್ಲ ಮ್ಯಾಮ್, ಏನಾಗುತ್ತೆ ಅಂದ್ರೆ ನಾವು ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ಸ್ ಆಗಿರ್ತೀವಿ. ನಾವು ಹೊರ ದೇಶದಲ್ಲಿ MBBS ಮಾಡಿದಾಗ ನಾವು ಇಂಡಿಯಾಗೆ ಬಂದ್ಮೇಲೆ ಆ ಪದವಿ ಒಂದು ರೆಕಗ್ನೈಸ್ ಆಗೋದಕ್ಕೆ ಇಲ್ಲೊಂದು ಪರೀಕ್ಷೆ ನಡೆಸ್ತಾರೆ. ಅದು ಪರೀಕ್ಷೆ ಹೆಸರು ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಾಮಿನೇಷನ್, FMGE ಅಂತ ಹೇಳ್ತಾರೆ ಮ್ಯಾಮ್. ಆ ಪರೀಕ್ಷೆನ ಪಾಸ್ ಆಗ್ಬೇಕಾಗತ್ತೆ. ಅದು ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ಇಲ್ಲಿ ವೈದ್ಯಕೀಯ ಒಂದು NMC ಅಂತ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ, ಅಲ್ಲಿ ನಮ್ದು ರಿಜಿಸ್ಟ್ರೇಷನ್ ಆಗುತ್ತೆ ಮ್ಯಾಮ್. ಸೊ ಹಾಗಾಗಿ ನಾನು ಅಲ್ಲಿಂದ ಬಂದ ತಕ್ಷಣನೇ ಆ ಪರೀಕ್ಷೆನ ಪಾಸ್ ಮಾಡ್ಬಿಟ್ಟು ನಾನು ಇಲ್ಲಿ ರಿಜಿಸ್ಟರ್ ಆಗಿದ್ದೆ ಮ್ಯಾಮ್. ಅದಾದ ನಂತರ 1 ವರ್ಷ ನಾವು ಕಂಪಲ್ಸರಿಯಾಗಿ ಇಲ್ಲಿ ಇಂಟರ್ನ್ಶಿಪ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಹೇಳೋದೇನಂದ್ರೆ, ನೀವು ಅಲ್ಲಿ ಕಲ್ತಿರೋದ್ರಿಂದ ನಮ್ಮ ವೈದ್ಯಕೀಯ ಸ್ವಲ್ಪ ಏನು ಏರುಪೇರು ಆಗಿರ್ಬೋದು ಅಂತ. ಯಾಕಂದ್ರೆ ಅಲ್ಲಿ ಪ್ರಾಕ್ಟೀಸ್ ಇಲ್ಲಿ ಪ್ರಾಕ್ಟೀಸ್ ಸ್ವಲ್ಪ ಚೇಂಜ್ ಇದೆ ಮ್ಯಾಮ್. ಸೊ ಹಾಗಾಗಿ ನೀವು ಅಲ್ಲಿ ಕಲ್ತಿದ್ದೀರಾ, ಸೊ ಇಲ್ಲಿದನ್ನು ಕಲ್ತ್ರೆ ಚೆನ್ನಾಗಿರುತ್ತೆ ಅಂತ 1 ವರ್ಷ ಕಂಪಲ್ಸರಿ ಇಂಟರ್ನ್ಶಿಪ್ ಮಾಡ್ಬೇಕಾಗಿತ್ತು. ಅದಾದ್ರಿಂದ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 1 ವರ್ಷ ನಾನು ಜೂನಿಯರ್ ರೆಸಿಡೆನ್ಸಿ ಮಾಡಿದ್ದೆ ಮ್ಯಾಮ್. ಅದಾದ ನಂತರ ಕೆಲವು ತಿಂಗಳುಗಳ ಕಾಲ ನಾನು ನಮ್ಮೂರಿನಲ್ಲೇ ಇರ್ತಕ್ಕಂತ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಕರಿತೀವಿ, ಸೊ ಅದರಲ್ಲಿ ನಾನು ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತೇನೆ. ಒಂಥರ ನಿಮ್ಮ ಈ ಜರ್ನಿ ಏನಿದೆಯಲ್ಲ, ಭಾರತದಿಂದ ಅದರಲ್ಲೂ ಕೊಟ್ಟೂರಿನಿಂದ ರಷ್ಯಾ ತನಕ ಮತ್ತೆ ರಷ್ಯಾದಿಂದ ಕೊಟ್ಟೂರು ತನಕ ಬಹಳ ಚೆನ್ನಾಗಿದೆ ನಿಮ್ಮ ಈ ಪ್ರಯಾಣ. ಮತ್ತೆ ತುಂಬಾ ಯಶಸ್ವಿಯಾಗಿ ಮಾಡಿದ್ದೀರಾ ನೀವು ಇದನ್ನ. ನೀವು ಇಲ್ಲಿ ವೈದ್ಯಾಧಿಕಾರಿಯಾಗಿ ಕೊಟ್ಟೂರಿನಲ್ಲಿ ಕೆಲಸ ಮಾಡ್ತಾ ಇದ್ರಿ. ಡಾಕ್ಟರ್ಸ್ ಹೇಗೆ ಅಂದ್ರೆ ಬೆಳಗಿಂದ ಸಾಯಂಕಾಲ ತನಕ ರೋಗಿಗಳ ಜೊತೆಗೆ ಇರ್ತಾ ಎಲ್ಲವನ್ನೂ ಮರೆತು ಬಿಡ್ತಾರೆ. ಮತ್ತೆ ಸುತ್ತಮುತ್ತಲೂ ಮತ್ತೆಲ್ಲಿ ಅವಕಾಶಗಳಿದೆ ಸೇವೆ ಸಲ್ಲಿಸೋದಕ್ಕೆ ಅನ್ನೋದನ್ನ ನೋಡ್ತಾ ಇರ್ತಾರೆ. ನೀವು ಹೀಗೆ ಬಹಳ ಸರಳವಾಗಿ ಅಲ್ಲೇ ನೆಲೆಗೊಳ್ಬಹುದಿತ್ತು ನಿಮ್ಮ ಊರಿನಲ್ಲೇ. ಇಲ್ಲ, ನಾನು ಸೇನೆಗೆ ಹೋಗ್ಬೇಕು ಅಥವಾ ಭಾರತೀಯ ರಕ್ಷಣಾ ಸೇವೆಯಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಸಿದ್ಯಾ ಅವಾಗ? ಮ್ಯಾಮ್, ಇದು ಈ ಕನಸಿನ ಮೊಳಕೆ ಹೊಡೆದಿದ್ದು ನಾನು 6ನೇ ಕ್ಲಾಸಲ್ಲಿ ಇರ್ಬೇಕಾದ್ರೇನೆ. ಅವಾಗ್ಲೇನೆ ನಾನು ನವೋದಯ ಶಾಲೆಯಲ್ಲಿ ಇದ್ದಾಗ ನಮ್ಮ ತಂದೆಯವರು ಹಿಂಗೆ ಸೇನೆಗೆ ಅಂತ ಒಂದು ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ ಇದೆ ದೇಹರಾದೂನಲ್ಲಿ. ಸೊ ಅಲ್ಲಿ ಸೇನೆಗೆಯಲ್ಲಿ ಆಫೀಸರ್ ಆಗ್ಬೇಕು ಅಂದ್ರೆ ಅಲ್ಲಿ ಆ ಸ್ಕೂಲಲ್ಲಿ ಓದಿದ್ರೆ ಆಗ್ತಾರಂತೆ. ಸೊ ನೀನ್ ಎಂಟ್ರೆನ್ಸ್ ಎಕ್ಸಾಮ್ ಬರಿ ಅಂತ ನನಗೆಲ್ಲ ಬುಕ್ಸ್ ಎಲ್ಲ ತಂದು ಕೊಟ್ಟಿದ್ರು ಮ್ಯಾಮ್. ನಾನು ಓದಿದ್ದೆ, ಪರೀಕ್ಷೆನೂ ಬರ್ದೆ, ಆದ್ರೆ ಪಾಸ್ ಆಗಿರ್ಲಿಲ್ಲ. ಅವಾಗ ನನಗೆ ನಮ್ಮ ಶಾಲೆ ಶಿಕ್ಷಕರಾದಂತ ಕನ್ನಡ ಶಿಕ್ಷಕರಿದ್ರು, ಮಲ್ಲಪ್ಪ ಸರ್ ಅಂತ ಇದ್ರು, ಕೃಷ್ಣಪ್ಪ ಸರ್ ಮತ್ತೆ ರಾಮಸ್ವಾಮಿ ಸರ್ ಅಂತ. ಸೊ ಇವರು ತುಂಬಾ ದೇಶಭಕ್ತಿ, ದೇಶ ಪ್ರೇಮ ಬಗ್ಗೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ನಮಗೆ ದೇಶದ ಬಗ್ಗೆ ಅಥವಾ ಸೈನ್ಯದ ಬಗ್ಗೆ ಜಾಸ್ತಿ ತಿಳಿಸ್ಕೊಟ್ಟವ್ರೆ ಈ ನಮ್ಮ ಶಿಕ್ಷಕರು. ಅದಾದ ನಂತರ ಮ್ಯಾಮ್ ಅಲ್ಲಿ ನಮ್ಗೆ ದಿನಪತ್ರಿಕೆಗಳೆಲ್ಲ ಬರ್ತಾ ಇತ್ತು. ಅದರಲ್ಲಿ ಆರ್ಟಿಕಲ್ಸ್ ಎಲ್ಲ ಓದ್ತಾ ಐ ಥಿಂಕ್ ಅದು ನನ್ನ ಸ್ಮೃತಿ ಪಟಲದಲ್ಲಿ ಇತ್ತು ಮ್ಯಾಮ್. ಅದೆಲ್ಲ ನನ್ನ ಸನ್ನಿವೇಶಗಳು ನನ್ನ ಆರ್ಮಿಗೆ ಸೇರ್ಬೇಕು ಅಂತ ದೃಢ ನಿಶ್ಚಯ ಮಾಡಿದೆ ಮ್ಯಾಮ್. ಅದಾಗಿ ನಾನು ಸೆಕೆಂಡ್ PUC ಇದ್ದಾಗ NDA ಎಕ್ಸಾಮ್ ಬರೆದಿದ್ದೆ ಮ್ಯಾಮ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ. ಐ ಥಿಂಕ್ ಅದನ್ನು ಕೂಡ ನಾನು ಪಾಸ್ ಆಗಿರ್ಲಿಲ್ಲ. ಯಾಕಂದ್ರೆ ನನಗೆ ಅನ್ಸೋ ಮಟ್ಟಿಗೆ ನಮ್ದು ತಯಾರಿ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ 2 ಸತಿ ನಾನು ಆರ್ಮಿಗೆ ಸೇರ್ಬೇಕಂತ ಅನ್ಕೊಂಡ್ರು ಸೇರಕ್ ಆಗಿರ್ಲಿಲ್ಲ. ಹಾಗಾಗಿ ನನ್ನ ಕನ್ಸು ನನ್ಸಾಗಿರ್ಲಿಲ್ಲ, ನಾನು ಆರ್ಮಿಗೆ ಸೇರ್ಬೇಕು ಅನ್ನೋದು. ಡಾಕ್ಟರ್ ಏನೋ ಅದೇ, ಆದ್ರೆ ಆರ್ಮಿಗೆ ಸೇರ್ಬೇಕು ಅಂತ ಕನ್ಸು ನನ್ಸಾಗಿರ್ಲಿಲ್ವಲ್ಲ. ಹಾಗಾಗಿ ನಾನು ಮೈಸೂರಿನಲ್ಲೇ ಇದ್ದಾಗೇನೆ ನಾನು ಆರ್ಮಿಗೆ ಸೇರ್ಬೇಕು ಅಂತ ಅದಕ್ಕೆ ಎಕ್ಸಾಮ್ಗೆ, ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದೆ ಮ್ಯಾಮ್.
ಹಾಗಾಗಿ ಇದೆಲ್ಲ ಕಾರಣ ಆರ್ಮಿಗೆ ಏನಕ್ಕೆ ಜಾಯಿನ್ ಆಗ್ಬೇಕು ಅಂತ. ಬಹಳ ಹಿನ್ನೆಲೆ ಇದೆ ಅದರಲ್ಲಿ. ಬಹಳ ಚಿಕ್ಕವರಿಂದ ತಯಾರಿ ಆಯ್ತು, ನಂತರ ಅದಕ್ಕೆ ಬೇಕಾದಂತಹ ಪೂರಕವಾದ ಪರೀಕ್ಷೆಗಳನ್ನೆಲ್ಲ ನೀವು ಯಶಸ್ವಿ ಆದ್ರೂ ನೀವು ತಗೋತಾ ಇದ್ರಿ ಅದನ್ನ. ಹಾಗೆ ತಯಾರಿ ಮಾಡ್ತಾ ಕೊನೆಗಂತೂ ನೀವು ಸೇರೋ ಅಂತ ಕಾಲ ಬಂತಲ್ಲ, ಅದಕ್ಕೆ ತಯಾರಿ ಹೇಗಿತ್ತು? ಮ್ಯಾಮ್ ಏನಂದ್ರೆ ನಾನು ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮೂರಲ್ಲಿ ಕೊಟ್ಟೂರಿನಲ್ಲಿ ಬೆಳಗ್ಗೆ 9ರಿಂದ 5 ಗಂಟೆ ತನಕ ನಮ್ಮ ಕೆಲಸದ ಸಮಯ. ಹಾಗಾಗಿ 5 ಗಂಟೆ ನಂತರ ನಾನು ಫ್ರೀ ಆಗಿರ್ತಿದ್ದೆ. ನಾನು ಮನೆಗೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಸಣ್ಣ ರೂಮ್ ಅಲ್ಲಿ ನಾನು ತಯಾರಿ ನಡೆಸ್ತಾ ಇದ್ದೆ ನಾನು. ಅದ್ರ ಜೊತೆಗೆ ಅವಾಗ ನಮಗೆ ಎಷ್ಟು ಒಂದು 3-4 ತಾಸು ಸಿಗ್ತಾ ಇತ್ತು ಮ್ಯಾಮ್. ಆದ್ರೆ ಅದು ಅಷ್ಟೊಂದು ಸಮಯ ಸರಿ ಹೊಂದ್ತಾ ಇರಲಿಲ್ಲ. ಹಾಗಾಗಿ ನಾನು ಏನ್ ಮಾಡಿದೆ, ನಮ್ಮ ಹಿರಿಯ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಬದ್ದಾನಾಯಕ್ ಅವರಿಗೆ ರಿಕ್ವೆಸ್ಟ್ ಮಾಡಿ, ಸರ್ ನನಗೆ ನೈಟ್ ಡ್ಯೂಟಿ ಕೊಡಿ, ಸೊ ನಾನು ನೈಟ್ ಡ್ಯೂಟಿ ಮಾಡ್ಕೊಂಡು ಹಗಲೊತ್ತಲ್ಲಿ ಹೋಗ್ಕೊಡ್ತೀನಿ ನನ್ನ ಮನೇಲಿ ಅಂತ. ಅವರು ಕೂಡ ಅದಕ್ಕೆ ಒಪ್ಕೊಂಡು ನಾನು ನೈಟ್ ಡ್ಯೂಟಿ ಮಾಡ್ತಿದ್ದೆ ಮ್ಯಾಮ್, ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆ ತನಕ. ಅದರಲ್ಲಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ನೋಡ್ಕೋಬೇಕು, ಇಲ್ಲ ಅಂದ್ರೆ ನಮಗೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಅಲ್ಲಿ ರೂಮ್ ಇರುತ್ತೆ, ರೆಸ್ಟ್ ಮಾಡ್ಬೋದು. ಸೊ ನಾ ಆ ಟೈಮಲ್ಲೂ ಅಲ್ಲಿ ಬುಕ್ಸ್ ತಗೊಂಡೋಗಿ ಅಲ್ಲಿ ಓದ್ತಾ ಇದ್ದೆ. ಆಮೇಲೆ ಬೆಳಗ್ಗೆ ಬಂದ್ಮೇಲೆ ಮನೆಗೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಒಂದು 3-4 ತಾಸು ಮತ್ತೆ ಎದ್ಬಿಟ್ಟು ಓದ್ಕೋತಾ ಇದ್ದೆ ಮ್ಯಾಮ್ ಮನೆಯಲ್ಲಿ. ಸೊ ಹೀಗಾಗಿ ನಾನು ಸಮಯನ ಸದುಪಯೋಗ ಮಾಡ್ಕೊಂಡು ನಾನು ತಯಾರಿ ಮಾಡಿದೆ ಮ್ಯಾಮ್. ಓದೋದ್ರ ಜೊತೆಗೆ, ಯಾಕಂದ್ರೆ ನಾನು ಇಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂದ್ರೆ ಇಲ್ಲಿ ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ಬೇಕಾಗುತ್ತೆ ಮ್ಯಾಮ್. ಇಲ್ಲಿ ವೃದ್ಧಾಶ್ರಮ ಇರುತ್ತೆ, ವೃದ್ಧಾಶ್ರಮಕ್ಕೂ ವಿಸಿಟ್ ಹೋಗ್ಬೇಕು. ಅಲ್ಲಿನೂ ಅನಾಥರು ಇರ್ತಾರೆ, ಎಷ್ಟೋ ವಯಸ್ಸಾದಂತವ್ರು ಇರ್ತಾರೆ, ಎಷ್ಟೊಂದು ಕಾಯಿಲೆಗಳು ಇರ್ತವೆ ಮ್ಯಾಮ್, ಅವೆಲ್ಲ ಕಾಣ್ ಸಿಗೋದೇ ಇಲ್ಲ. ಅಂತದ್ರಲ್ಲಿ ನಾನು ಪ್ರತಿ ವಾರ ಅವರು ಹೋಗ್ಬಿಟ್ಟು ಅಲ್ಲಿ ಅವರ ಆರೈಕೆ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಕೂಲಂಕುಷವಾಗಿ ಪರಿಶೀಲಿಸಿ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ನಾನು ಏನೇನ್ ಓದ್ತಾ ಇದ್ದೆ ಆ ತರ ಎಲ್ಲಾ ಡಿಸೀಸಸ್ ನನಗೆ ನೋಡೋದಕ್ಕೆ ಸಾಧ್ಯ ಆಯ್ತು ನಾನು ಇಲ್ಲಿದ್ದಾಗ ಮ್ಯಾಮ್. ಹಾಗಾಗಿ ನನಗೆ ಬರೀ ಥಿಯರಿಟಿಕಲ್ ನಾಲೆಡ್ಜ್ ಅಲ್ದೇನೆ ಪ್ರಾಕ್ಟಿಕಲ್ ಆಗಿನೂ ನಾಲೆಡ್ಜ್ ಚೆನ್ನಾಗಿ ಸಿಕ್ತು ಮ್ಯಾಮ್. ಇದು ಒಂದು ನನ್ನ ಪ್ಲಸ್ ಪಾಯಿಂಟ್. ನನ್ನ ಇಂಟರ್ವ್ಯೂ ಅಲ್ಲಿ ಯಾವುದೇ ರೀತಿಯ ಕ್ವಶನ್ ಕೇಳಿದ್ರು ನಾನು ಅದಕ್ಕೆ ಸಮರ್ಪಕವಾದಂತ ಉತ್ತರ ನೀಡಬಲ್ಲೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಸಿಕ್ತು ಮ್ಯಾಮ್. ಅದ್ರ ಜೊತೆಗೆ ಈ ಆರ್ಮಿಗೆ ಸೇರ್ಬೇಕು ಅಂತಂದ್ರೆ ನೀವು ದೈಹಿಕವಾಗಿ ಬಲಾಢ್ಯರಾಗಿರ್ಬೇಕು ಅಥವಾ ಫಿಸಿಕಲಿ ಫಿಟ್ ಆಗಿರ್ಬೇಕು. ಹಾಗೆ ನಾನು ದಿನ ಬೆಳಗ್ಗೆ ಇಲ್ಲಿ 5 ಕಿಲೋಮೀಟರ್ ಜಾಗಿಂಗ್ ಮಾಡಿದೆ, ಆಮೇಲೆ ಜಿಮ್ ಎಲ್ಲ ಹೋಗ್ತಾ ಇದ್ದೆ. ಹೀಗೆ ಪರೀಕ್ಷೆ ಬರೆದಿದ್ರಿ ನೀವು ಅಲ್ವಾ, NDA? ಆ ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ? ಏಕೆಂದ್ರೆ ಈಗ ಪ್ರಾಯೋಗಿಕವಾಗಿ ನೀವು ದೈಹಿಕವಾಗಿ ಬಲಾಢ್ಯರಾಗಿರ್ಬೇಕು, ಅವಾಗ ಆಯ್ಕೆ ಆಗುತ್ತೆ ಅನ್ನೋದು ಒಂದು ಭಾಗ. ಆದ್ರೆ ಅದರ ಪರೀಕ್ಷೆ ಕೂಡ ಅಷ್ಟೇ ಕಷ್ಟ ಇರುತ್ತೆ ಅಲ್ವಾ? ಆ ಪರೀಕ್ಷೆಗೆ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಮೆಡಿಕಲ್ ಆಫೀಸರ್ ಆಗಿ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ಫಸ್ಟ್ ಇವರು MBBS ಅಲ್ಲಿ ಬರ್ತಕ್ಕಂತ 19 ವಿಷಯಗಳ ಮೇಲೆನೆ ಇವರು ಎಕ್ಸಾಮ್ ಇಡ್ತಾರೆ, ಅದ್ರ ಬಗ್ಗೆ ಇಂಟರ್ವ್ಯೂ ತಗೋತಾರೆ ಮ್ಯಾಮ್. ಹಾಗಾಗಿ ನಾನು ಮತ್ತೆ ಇನ್ನೊಂದು ಸಾರಿ MBBS ಅಲ್ಲಿ ಏನೋ ಓದಿದ್ದೆ, ಮತ್ತೆ ಫ್ರೆಶ್ ಆಗಿ 19 ಸಬ್ಜೆಕ್ಟ್ ನ ಇನ್ನೊಂದ್ ಸಾರಿ ಓದಿ, ಅದಕ್ಕೆ ಇವಾಗ ಆನ್ಲೈನ್ ಅಲ್ಲೆಲ್ಲ ಕೋಚಿಂಗ್ ಸಿಗುತ್ತೆ ಮ್ಯಾಮ್. ಈ ಹಿಂದೆ ಕೇಳಿರ್ತಕ್ಕಂಥ ಕ್ವಶನ್ಸ್ ನೆಲ್ಲ ಪ್ರಿಪೇರ್ ಆಗಿ ಅದನ್ನು ಎಲ್ಲ ಕ್ವಶನ್ ಪೇಪರ್ ಸಿಗುತ್ತೆ ಮ್ಯಾಮ್, ಏನೇನ್ ಕ್ವಶನ್ ಕೇಳಿದ್ರು ಅಂತ. ಸೊ ಅದನ್ನೆಲ್ಲದನ್ನು ತಯಾರಿ ಮಾಡ್ಕೊಂಡು ಮತ್ತೆ ನಮ್ಮ ಸೀನಿಯರ್ಸ್ ಜೊತೆ ಗೈಡೆನ್ಸ್ ತಗೊಂಡಿದ್ದೆ, ಯಾರ್ಯಾರು ಆಲ್ರೆಡಿ ಆರ್ಮಿ ಜಾಯ್ನ್ ಆಗಿದ್ದಾರೆ ಆಸ್ ಎ ಮೆಡಿಕಲ್ ಆಫೀಸರ್ ಆಗಿ. ಸೊ ಅವರ ಒಂದು ಗೈಡೆನ್ಸ್ ನೆಲ್ಲ ಕೇಳ್ಕೊಂಡ್ಬಿಟ್ಟು ಈ ಎಕ್ಸಾಮ್ ಕೊಟ್ಟಿದ್ದು ಮ್ಯಾಮ್ ನಾನು. ಪರೀಕ್ಷೆಗೆ ತಯಾರಿ ಚೆನ್ನಾಗಿ ಮಾಡ್ಕೋತೀವಿ, ಆಮೇಲೆ ಚೆನ್ನಾಗಿ ಬರೆದಿದ್ದೀವಿ ಅನ್ನೋವಂಥ ಒಂದು ಆತ್ಮವಿಶ್ವಾಸ ಕೂಡ ಇರುತ್ತೆ. ಆದರೂ ಫಲಿತಾಂಶ ಬರುತ್ತಲ್ಲ, ಆ ಫಲಿತಾಂಶ ಬರುವಾಗ ನಿಮ್ಮ ಜೊತೆಗೆ ತಂದೆ ತಾಯಿ ಕೂಡ ಕಾಯ್ತಿರ್ತಾರೆ. ಯಾಕೆಂದರೆ ನೀವೇ ಹೇಳ್ತಾ ಇದ್ರಿ, ನಿಮ್ಮ ತಂದೆಗೆ ನೀವು ಸೇನೆಗೆ ಸೇರಬೇಕು ಅನ್ನೋದು ನೀವು ಚಿಕ್ಕವರು ಇರುವಾಗಿಂದ ಅವ್ರಿಗೆ ಆಸೆ ಇತ್ತು ಅಂತ. ಆ ಫಲಿತಾಂಶ ಬಂದ ದಿನ ಅದನ್ನೆಲ್ಲ ನೆನ್ಪು ಮಾಡ್ಕೊಳಕ್ಕಾಗತ್ತಾ? ಹೌದು ಮ್ಯಾಮ್, ಖಂಡಿತ. 2022 ನವೆಂಬರ್ 14 ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬರ್ತ್ ಆನಿವರ್ಸರಿ ಇತ್ತು. ಅವತ್ತಿನ ದಿವಸನೇ ನಂದು ಫಲಿತಾಂಶ ಬಂದಿದ್ದು ಮ್ಯಾಮ್. ಅದ್ರ ಒಂದ್ ದಿವಸ ಹಿಂದೆ ನಂದು ಇಂಟರ್ವ್ಯೂ ಇತ್ತು ಮ್ಯಾಮ್, ಡೆಲ್ಲಿನ ಆರ್ಮಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ರೆಫರಲ್ ಅಲ್ಲಿ. ಸೊ ಅವತ್ತಿನ ದಿವಸ ನಾನು ಒಬ್ನೇ ಹೋಗಿದ್ದು, ನಮ್ಮ ತಂದೆ ಅಥವಾ ತಾಯಿ ಯಾರು ಬರಕ್ ಆಗಿರ್ಲಿಲ್ಲ. ಸೊ ನಾನು ಹೋಗಿ ನನ್ನ ಇಂಟರ್ವ್ಯೂ ಕೊಟ್ಟು ಮರು ದಿವಸನೇ ನಂದು ಫಿಸಿಕಲ್ ಎಲ್ಲ ಇರುತ್ತೆ ಮ್ಯಾಮ್. ರಕ್ತ ಪರೀಕ್ಷೆ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ, ECG ಎಲ್ಲ ಮಾಡ್ತಾರೆ ಮ್ಯಾಮ್. ಇದರೆಲ್ಲದನ್ನು ಮೆಡಿಕಲಿ ಫಿಟ್ ಆದಾಗ ಒಬ್ಬ ಆಫೀಸರ್ ಬಂದ್ಬಿಟ್ಟು ಹೇಳಿದ್ರು, ಯಾರ್ಯಾರು ಸೆಲೆಕ್ಷನ್ ಆಗಿದೆ ಅವ್ರನ್ನ ಹೆಸರು ಹೇಳ್ತೀನಿ ಅಂತ. ಸೊ ಅವ್ರ ಹೆಸರು ಹೇಳಿದಾಗ ನಾನು ಇಂಟರ್ವ್ಯೂ ಕೊಟ್ಟಾಗ್ಲೇನೆ ನಂದು ಒಂದು ಕಾನ್ಫಿಡೆನ್ಸ್ ಇತ್ತು ಮ್ಯಾಮ್, ನಂದು ಆಗುತ್ತೆ. ಯಾಕಂದ್ರೆ ನಾನು ಆ ತರ ತಯಾರಿ ಮಾಡ್ಕೊಂಡು ಹೋಗಿದ್ದೆ. ಆಮೇಲೆ ನಾನು ಇಂಟರ್ವ್ಯೂ ಕೇಳಿರ್ತಕ್ಕಂತ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದಂತ ಉತ್ತರ ಕೊಟ್ಟಿದ್ದೆ. ಕೊಡ್ಬೇಕಾದ್ರೆ ನನಗೆ ಒಂದು ಒಳ ಮನಸ್ಸು ಹೇಳ್ತಾ ಇತ್ತು, ಇಲ್ಲ ನಿಂದು ಹಾಗೆ ಆಗುತ್ತೆ ಅಂತ. ಐ ವಾಸ್ ಕಾನ್ಫಿಡೆಂಟ್ ಮ್ಯಾಮ್. ಫಲಿತಾಂಶ ಬಂದಾಗ ಕೂಡ ನನಗೆ ತುಂಬಾ ಹರ್ಷೋದ್ಗಾರ ಆಯ್ತು ನನಗೆ. ಅವಾಗ ಕೂಡ್ಲೆ ನಾನು ಅಪ್ಪಾಜಿಗೆ ಕಾಲ್ ಮಾಡ್ಬಿಟ್ಟು ಹಿಂಗೆ ನಂದು ಆಗಿದೆ ಅಂತಂದೆ. ಅವ್ರಿಗೂ ತುಂಬಾ ಖುಷಿ ಪಟ್ಟಿದ್ರು ಅವತ್ತು. ತುಂಬಾ ಸಂತೋಷ. ಇದು ಒಂದು ಭಾಗ. ಈಗ ಆಯ್ಕೆ ಆದ್ಮೇಲೆ
ನಮಗೆ ಸೈನ್ಯದಲ್ಲಿ ಪೋಸ್ಟಿಂಗ್ ಬಹಳ ಮುಖ್ಯ. ಎಲ್ಲಿ ಹೌದು. ಪೋಸ್ಟಿಂಗ್ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಹೆಚ್ಚಾಗಿ ನೀವು ರಾಜ್ಯದಿಂದ ಬಹಳ ದೂರನೇ ಇರಬೇಕಾಗುತ್ತೆ. ಹಾಗೆ ಪೋಸ್ಟಿಂಗ್ ಬಂತಲ್ಲ, ಎಲ್ಲಿ ಬಂತು ಪೋಸ್ಟಿಂಗ್ ಮೊದಲನೇದು, ಮತ್ತೆ ಅಲ್ಲಿ ಹೋದಾಗ ಹೇಗಿತ್ತು ಅನುಭವ? ಫಸ್ಟ್ ನನ್ನ ಪೋಸ್ಟಿಂಗ್ ಬಂದಿದ್ದು ಮಿಲಿಟರಿ ಹಾಸ್ಪಿಟಲ್ ಸಿಕಿಂದ್ರಾಬಾದ್ ಅಲ್ಲಿ. ಹ್ಮ್ ಸೊ ಅದೇ ವರ್ಷ ನಾನು ನವೆಂಬರ್ 14ಕ್ಕೆ ನಾನು ಇಂಟರ್ವ್ಯೂ ಕೊಟ್ಟಿದ್ದು. ನಂಗೆ ಜಾನ್ವರಿ 15ಕ್ಕೆ ನಂದು ಪೋಸ್ಟಿಂಗ್ ಆರ್ಡರ್ ಬಂತು ಮ್ಯಾಮ್. ಹೀಗೆ ನಿಮ್ದು ಸೆಲೆಕ್ಷನ್ ಆಗಿದೆ ಅಲ್ಲ, ನಿಮ್ದು ಪೋಸ್ಟಿಂಗ್ ಮಿಲಿಟರಿ ಹಾಸ್ಪಿಟಲ್ ಸಿಕಿಂದ್ರಾಬಾದ್ ಅಲ್ಲಿ ಬಂದಿದೆ ಅಂತ. ಸೊ ನಾನು ನಂದೆಲ್ಲ ತಯಾರಿ ಏನೋ ನಡೆದಿತ್ತು. ಆದ್ರೆ ನಾನು ಹೋಗೋದು ಹೆಂಗೆ, ಯಾಕಂದ್ರೆ ತುಂಬಾ ಜನ ಆರ್ಮಿಗೆ ಏನಕ್ಕೆ ಸೇರಲ್ಲ ನಮ್ಮ ಭಾಗದಲ್ಲಿ ಅಂತಂದ್ರೆ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಅದೊಂದೇ ಕಾರಣಕ್ಕೆ ಹೋಗಲ್ಲ ಮ್ಯಾಮ್. ಅಂದ್ರೆ ಪೋಸ್ಟಿಂಗ್ಸ್ ಎಲ್ಲ ದೂರ ಹಾಕ್ತಾರೆ. ಆದ್ರೆ ಸಿಕಿಂದ್ರಾಬಾದ್ ಅಂದ್ರೆ ಹೈದರಾಬಾದ್ ಎರಡು ಟ್ವಿನ್ ಸಿಟೀಸ್ ಮ್ಯಾಮ್. ಹಂಗೆ ಏನ್ ದೂರ ಬಂದಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು ಅಂತ ಅನ್ಕೊಂಡು ನಾನು ನನ್ನೆಲ್ಲಾ ಸಾಮಾನ್ ತಗೊಂಡು ಹೋಗಿದ್ದೆ ಮ್ಯಾಮ್. ಅಲ್ಲಿ ಹೋದ್ಮೇಲೆ ಅದು ಪೂರಾ ಮಿಲಿಟರಿ ಹಾಸ್ಪಿಟಲ್, ಅಂದ್ರೆ ಓನ್ಲಿ ಫಾರ್ ದ ಸರ್ವಿಂಗ್ ಅಂಡ್ ರಿಟೈರ್ಡ್ ಆರ್ಮಿ ಪರ್ಸನ್ಸ್ಗೆ ಅದು ಆಸ್ಪತ್ರೆ ಮ್ಯಾಮ್. ಅಲ್ಲಿ ಬೇರೆ ಇನ್ಯಾರು ಸಿವಿಲಿಯನ್ಸ್ಗೆ ಅಲೋ ಇರಲ್ಲ. ಸೊ ಅಲ್ಲಿ ಹೋಗಿದ್ದು ಮ್ಯಾಮ್. ಅಲ್ಲಿ ಹೋಗಿ ತಕ್ಷಣನೇ ನಮ್ಗೆ ಇನಿಷಿಯಲ್ ಆಗಿ ಒಂದ್ ವಾರ ನಮ್ಗೆ ಪ್ರೀ ಇಂಡಕ್ಷನ್ ಫೇಸ್ ಅಂತ, ನಾವು ಯೂನಿಫಾರ್ಮ್ ಹಾಕೋಣಕ್ಕಿಂತ ಮುಂಚೆ ಕೆಲವೊಂದು ತಾಲೀಮ್ನ ನಡೆಸ್ಬೇಕಾಗತ್ತೆ, ಡ್ರಿಲ್ ಮಾಡ್ಬೇಕಾಗತ್ತೆ, ಅದನ್ನೆಲ್ಲ ಕಲ್ಸ್ಕೊಡ್ತಾರೆ ನಮಗೆ. ಅದೆಲ್ಲ ಕಲ್ಸ್ಕೊಟ್ಟು ಅದಾದ್ಮೇಲೆ ನಮ್ಗೆ ಆಸ್ ಎ ಕಮಿಷನ್ ಮಾಡ್ತಾರೆ ಮ್ಯಾಮ್. ಆಸ್ ಎ ಕ್ಯಾಪ್ಟನ್ ಆಗಿ ಕಮಿಷನ್ ಮಾಡ್ತಾರೆ, ಆಸ್ ಎ ವಿತ್ ಕಮಾಂಡೆಂಟ್ ಅನ್ನ. ಅದೆಲ್ಲ ಮಾಡಿಸಿ ಅದಾದ ನಂತರ ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ನಮ್ದು ಕೆಲಸ ಶುರು ಆಗುತ್ತೆ ಮ್ಯಾಮ್, ಡಾಕ್ಟರ್ ಕೆಲಸ. ಹೇಗಿತ್ತು ಆ ಯೂನಿಫಾರ್ಮ್ ಅನ್ನ ನಿಮ್ಮ ಮೇಲೆ ನೀವೇ ನೋಡ್ಕೊಂಡಾಗ? ಮ್ಯಾಮ್ ಅದು ಡೇಟ್ 3 ಫೆಬ್ರವರಿ 2023 ಆಗಿದ್ದು. ಸೊ ಏನಂದ್ರೆ ನನ್ನ ಜೀವನದ ಒಂದು ಅತ್ಯಮೂಲ್ಯ ಸಮಯ ಅಂತ ಹೇಳ್ಬೋದು ಆ ದಿವಸ ಅದು. ಯಾಕಂದ್ರೆ ನಾನು ಇಷ್ಟು ವರ್ಷ ಒಂದು ಕನ್ಸೇನ್ ಕಂಡಿದ್ದೆ. ಸೊ ಅದು ನನ್ಸಾಗೋ ಸಮಯ ಬಂದಿತ್ತು. ತುಂಬಾ ಪ್ರೌಡ್ ಆಗಿ ಫೀಲ್ ಆಗ್ತಾ ಇತ್ತು ನನಗೂ ಕೂಡ. ಅದನ್ನ ನಮ್ ತಂದೆ ತಾಯಿ ಅಕ್ಕಂದ್ರು ಎಲ್ಲರಿಗೂ ಪ್ರೌಡ್ ಫೀಲ್ ಆಗ್ತಾ ಇತ್ತು ಮ್ಯಾಮ್ ಅವತ್ತು. ಸಿಕಂದ್ರಾಬಾದ್ ಅಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ಮ್ಯಾಮ್ ಅಲ್ಲಿ 11 ತಿಂಗಳಿದ್ದೆ ನಾನು. ಅಲ್ಲಿಂದ ನೀವು ನಂತರ ಉತ್ತರ ಕಾಶಿಗೆ ಹೋದ್ರಿ? ಹೌದು ಮ್ಯಾಮ್, ಹೌದು. ಹೇಗೆ ನೋಡಿ, ಇದು ದಕ್ಷಿಣದಲ್ಲಿ ಸಿಕಂದ್ರಾಬಾದ್ ಎಲ್ಲ ತುಂಬಾ ಬಿಸಿಲಿನ ಜಾಗಗಳು. ಮತ್ತೆ ಇನ್ನೊಂದು ಹೋಗಿದ್ದು ಪೂರ್ತಿ ಅದಕ್ಕೆ ವಿರುದ್ಧವಾದಂಥ ಹವಾಮಾನ ಇರುವಂತಹ ಜಾಗ ಉತ್ತರ ಕಾಶಿ, ಉತ್ತರಾಖಂಡ್. ಅಲ್ಲಿ ಹೋದ್ರಿ. ಅದರಲ್ಲೂ ನಿಮಗೆ ಸಿಕ್ಕಿದ್ದು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ. ಬಹುಶಃ ಎಲ್ಲರದು ಕನಸು ಅನ್ಸುತ್ತೆ ಇಲ್ಲೊಮ್ಮೆ ಕೆಲಸ ಮಾಡಬೇಕು ಅಂತ. ಅದು ಹೇಗೆ ನಿಮ್ಗೆ ಅಲ್ಲಿಗೆ ಅವಕಾಶ ಸಿಕ್ತು? ಅಲ್ಲಿ ಕಮಾಂಡೆಂಟ್ ಇದ್ಬಿಟ್ಟು ಬ್ರಿಗೇಡಿಯರ್ ನಿಖಾತ್ ಜಹಾನ್ ಅಂತ. ಅವರು ಅನಸ್ಥೇಷಿಯಾಲಜಿಸ್ಟ್ ಅಂಡ್ ಇಂಟೆನ್ಸಿವಿಸ್ಟ್ ಇದ್ರು. ಸೊ ಅವ್ರು ನಮಗೆ ಐಸಿಯು ನಲ್ಲಿ ಹೇಗ್ ಮ್ಯಾನೇಜ್ ಮಾಡೋದು ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅವಾಗ ನಾನು ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದ್ದೆ, ಮ್ಯಾಮ್ ನಂದು ಜಮ್ಮು ಕಾಶ್ಮೀರಿಗೆ ಹಾಕ್ಸಿ ಅಥವಾ ನನಗೆ ಅಲ್ಲಿ ಹೆಲ್ಪ್ ಮಾಡಿ ಅಲ್ಲಿ ಹೋಗೋದಿಕ್ಕೆ ಅಂತ. ಬಟ್ ಮೇಡಮ್ ಇದ್ಬಿಟ್ಟು ಇಲ್ಲ, ನಿನ್ಗೆ ಅದಕ್ಕಿಂತ ಚೆನ್ನಾಗಿರೋ ಪೋಸ್ಟಿಂಗ್ ಸಿಗುತ್ತೆ, ಸ್ವಲ್ಪ ತಾಳ್ಮೆ ಇರ್ಲಿ ಅಂತ. ಸೊ ಹಾಗಾಗಿ ಇದು ನನ್ನ ಪುಣ್ಯ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಸೊ ನನಗೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಅಲ್ಲಿ ಒಂದು RMO ಪೋಸ್ಟಿಂಗ್ ಸಿಕ್ತು. ಯಾಕಂದ್ರೆ ಮ್ಯಾಮ್ ಅದು ಎಂಟೈರ್ಲಿ ಡಿಫ್ರೆಂಟ್ ಪೋಸ್ಟಿಂಗ್. ಯಾಕಂದ್ರೆ ನಾವು RMO ಆದ್ರೆ ಒಂದ್ ಯಾವ್ದೇ ಎಲ್ಲಿ ಸೈನಿಕರು ಇರ್ತಾರೆ, ಎಲ್ಲಿ ನಮ್ಮ ಒಂದು ಪಲ್ಟನ್ ಇರುತ್ತೆ, ಅಲ್ಲಿ ಅಷ್ಟೇನೆ ನಮ್ ಪೋಸ್ಟಿಂಗ್ ಆಗುತ್ತೆ. ಆದ್ರೆ ಇದು ಆಸ್ ಎ ಡೆಪ್ಯುಟೇಷನ್ ಪೋಸ್ಟಿಂಗ್ ಮ್ಯಾಮ್ ನಂದು. ಸೊ ನಾವು ಇಲ್ಲಿ ಅಂಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತೀವಿ, ಅಂಡರ್ ಜಾಯಿಂಟ್ ಸೆಕ್ರೆಟರಿ ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ತೀವಿ. ಆಮೇಲೆ ಇಲ್ಲಿ ನಮ್ಮ ಚಾರ್ಟರ್ ಆಫ್ ಡ್ಯೂಟೀಸ್ ನಾ ಹೇಳ್ದಂಗೆ ಮುಂಚೆನೆ ಆಸ್ ಎ ಡಾಕ್ಟರ್ ಅಲ್ಲದೇನೆ ಆಸ್ ಎ ಅಡ್ಮಿನಿಸ್ಟ್ರೇಟರ್ ಆಗಿನೂ ಕೆಲಸ ಮಾಡ್ಬೇಕಾಗತ್ತೆ. ಆಮೇಲೆ ಇಲ್ಲಿ ದೇಶ ವಿದೇಶಗಳ ಬಂದಿರ್ತಕ್ಕಂತ ಟ್ರೈನೀಸ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇವಿ. ಅದ್ರ ಜೊತೆಗೇನೆ ನಾವು ಮೌಂಟೇನಿಯರಿಂಗ್ ಎಕ್ಸ್ಪಿಡಿಷನ್ಸ್ ಎಲ್ಲ ಹೋಗ್ತೀವಿ ಮ್ಯಾಮ್. ಸೊ ಹಾಗಾಗಿ ಇದು ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿದ್ದು. ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ನೀವು ಯಾರು ತರಬೇತಿಗೆ ಬರ್ತಾರೆ ಅವರಿಗೆ ಏನಾದರೂ ದೈಹಿಕವಾಗಿ ತೊಂದರೆ, ಗಾಯಗಳು ಅಥವಾ ಬಿದ್ದಾಗ ನೀವು ಹೇಳಿದ್ರಿ ಕಾಲು ಉಳುಕುತ್ತೆ ಅಂತ ಎಲ್ಲ, ಆ ಥರದ ತೊಂದರೆಗಳನ್ನು ನೋಡೋದ್ರ ಜೊತೆಗೆ ಅಲ್ಲಿ ಇರೋ ಉಳಿದ ಎಲ್ಲರಿಗೂ ನೀವು ವೈದ್ಯಾಧಿಕಾರಿಯಾಗಿ ಇರ್ತೀರಿ ಅಲ್ವಾ? ಹೌದು ಮ್ಯಾಮ್. ಇಲ್ಲಿ ಯಾವ ರೀತಿ ನಿಮಗೆ ಸವಾಲುಗಳು ಬರುತ್ತೆ? ಮ್ಯಾಮ್ ಒಂದು ಫಸ್ಟ್ ಪಲ್ಟನ್ ಅಂತಂದ್ರೆ ಬೇರೆ ಯೂನಿಟ್ ಅಲ್ಲಿ 800ರಿಂದ 1000 ಜನ ಸೈನಿಕರು ಇರ್ತಾರೆ ಮ್ಯಾಮ್ ಒಂದ್ ಪಲ್ಟನ್ ಅಲ್ಲಿ. ಸೊ ಅವರೆಲ್ಲರಿಗೂ ಒಬ್ಬ RMO, ಅವ್ರ ಕೈ ಕೆಳಗೆ 2 ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಇರ್ತಾರೆ. ಆದ್ರೆ ನಾನ್ ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ನಾನೊಬ್ಬ ಇದ್ದೀನಿ, ನನ್ ಜೊತೆ ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ಇದ್ದಾರೆ. ಅಟ್ ಎ ಟೈಮ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ 150ರಿಂದ 200 ಜನ ಟ್ರೈನಿಂಗ್ ಬರ್ತಾರೆ ಮ್ಯಾಮ್. ಸೊ ಇವ್ರು ಬಂದಾಗ ಎಲ್ಲರದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿನೇ ನಾವು ಅವ್ರ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಅವ್ರ ಏಜ್ ಪೀರಿಯಡ್ ಬಂದ್ಬಿಟ್ಟು 18 ವರ್ಷದಿಂದ ಹಿಡಿದು 45 ವರ್ಷದ ತನಕ ಇರೋರು ಎಲ್ಲರೂ ಬರ್ತಾರೆ ಮ್ಯಾಮ್. ಅದರಲ್ಲಿ ಸಿವಿಲಿಯನ್ಸ್ ಇರ್ತಾರೆ, ಸಾಮಾನ್ಯ ನಾಗರಿಕರು ಇರ್ತಾರೆ, ಮತ್ತೆ ಏರ್ಫೋರ್ಸ್, ಆರ್ಮಿ, ನೇವಿಯಿಂದ ಬಂದಿರ್ತಕ್ಕಂತ ಸೋಲ್ಜರ್ಸ್ ಇರ್ತಾರೆ ಮ್ಯಾಮ್.
ಸೊ ಮೇನ್ಲಿ ಏನಾಗುತ್ತೆ ಅಂದ್ರೆ, ಯಾಕಂದ್ರೆ ನಾವು ಮೌಂಟೇನಿಯರಿಂಗ್ ಅನ್ನೋದು ಸಾಮಾನ್ಯವಾದಂತ ಸ್ಪೋರ್ಟ್ ಅಲ್ಲ ಮ್ಯಾಮ್. ಇದರಲ್ಲಿ ದೈಹಿಕವಾಗಿನೂ ಅಷ್ಟೇ ಶ್ರಮ ಬೇಕು, ಮತ್ತೆ ಮೆಂಟಲಿನೂ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಮ್ಯಾಮ್. ಮೇನ್ ಚಾಲೆಂಜಸ್ ಏನಂದ್ರೆ, ಇವರು ಬೆಳಗ್ಗಿಂದ ಸಾಯಂಕಾಲ ತನಕನೂ ಫಿಸಿಕಲ್ ಆಗಿ ಟ್ರೈನಿಂಗ್ ಮಾಡ್ತಾನೆ ಇರ್ತಾರೆ. ಅವಾಗ ಡಿಹೈಡ್ರೇಷನ್ ಅನ್ನೋದು ತುಂಬಾ ಹಾಗೆ ಆಗುತ್ತೆ. ಆಮೇಲೆ ಮಸಲ್ ಕ್ರಾಂಪ್ಸ್ ಅದೆಲ್ಲ ಆಗುತ್ತೆ ಮ್ಯಾಮ್. ಅದ್ರ ಜೊತೆಗೆ ಕಟ್ಸ್ ಅಂಡ್ ವೂಂಡ್ಸ್ ಇಂಜುರೀಸ್ ಆಗೋ ಸಂಭವ ಇರುತ್ತೆ. ಇವು ಮೇನ್ ಮೈನರ್ ಥಿಂಗ್ಸ್ ಮ್ಯಾಮ್. ಆದ್ರೆ 28 ದಿವಸಗಳ ಅವಧಿಯಲ್ಲಿ ಮೊದಲನೇ 10 ದಿವಸ ಮಾತ್ರ ನಾವು ಉತ್ತರ ಕಾಶಿಯಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಅದಾದ ನಂತರ 15 ದಿವಸ ಏನಿದೆ, ನಾವು ಇವ್ರನ್ನ 12,000 ಅಡಿ ಪರ್ವತಗಳ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಮ್ಯಾಮ್. ಅದು ನಮ್ ಬೇಸ್ ಕ್ಯಾಂಪ್ ಇರೋದು 12,000 ಅಡಿಗಳ ಮೇಲೆ. ಅಲ್ಲಿ ಹೋದಾಗ ನನ್ನ ರಿಯಲ್ ಚಾಲೆಂಜ್ ಶುರು ಆಗುತ್ತೆ. ಯಾಕಂದ್ರೆ ಮೌಂಟೇನ್ಸ್ ಮೇಲೆ ಹೋದಾಗ ಅಲ್ಲಿ ಮೌಂಟೇನ್ ಸಿಕ್ನೆಸ್ ಅಂತ ಹೇಳ್ತೀವಿ ಮ್ಯಾಮ್. ಮೇನ್ಲಿ 3 ಇದೆ ಅದರಲ್ಲಿ. ಒಂದೇದು ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ, ತುಂಬಾ ಹೆಡ್ಏಕ್ ಬರೋದು, ವಾಮಿಟಿಂಗು, ಊಟ ಮಾಡಿದ ಜೀರ್ಣ ಆಗಲ್ಲ ಅಲ್ಲಿ. ಅದ್ ನೆಕ್ಸ್ಟ್ ಬರೋದು ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಎಡಿಮಾ ಅಂತ. ಅಂದ್ರೆ ನಮ್ಮ ಶ್ವಾಸಕೋಶಗಳಲ್ಲಿ ನೀರ್ ತುಂಬ್ಕೊಂಡ್ಬಿಡುತ್ತೆ. ನೀರ್ ತುಂಬ್ಕೊಂಡ್ಬಿಟ್ಟು ರೋಗಿಗೆ ಅಥವಾ ಪೇಷಂಟ್ಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಇನ್ನೊಂದು ಮೇನ್ ಚಾಲೆಂಜ್ ಅಂದ್ರೆ ಹೈ ಆಲ್ಟಿಟ್ಯೂಡ್ ಸೆರೆಬ್ರಲ್ ಎಡಿಮಾ. ಏನಾಗುತ್ತೆ ಅಂದ್ರೆ, ಯಾಕಂದ್ರೆ ಬೆಟ್ಟಗಳಲ್ಲಿ ಹೋದಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರೋ ಕಾರಣ ನಮ್ಮ ಬ್ರೈನ್ಗೂ ಕೂಡ ನೀರ್ ತುಂಬ್ಕೊಳ್ಳೋದು ಶುರು ಆಗುತ್ತೆ ಮ್ಯಾಮ್. ಆವಾಗ ರೋಗಿ ಸಡನ್ ಆಗಿ ಎಚ್ಚರ ತಪ್ಪಿಬಿಡೋದು ಅಥವಾ ಪರಿವೇನೇ ಇಲ್ಲದೆ ತರ ಬಿಹೇವ್ ಮಾಡೋದು, ಈ ತರ ಎಲ್ಲ ಶುರು ಆಗುತ್ತೆ ಮ್ಯಾಮ್. ಈ ಎಲ್ಲ ಚಾಲೆಂಜಸ್ ನ ನಾನು ನೋಡಿದೀನಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಅಲ್ಲಿಂದ ಇವ್ಯಾಕ್ಯುವೇಟ್ ಕೂಡ ಮಾಡಿದೀನಿ ಮ್ಯಾಮ್. ಅಂದ್ರೆ ಸಾಮಾನ್ಯವಾಗಿ ಇರುವಂತಹ ಕೆಲಸಗಳು. ಒಂದೊಮ್ಮೆ ಯುದ್ಧ ಆರಂಭ ಆಯ್ತು ಅಂತ ತಿಳ್ಕೊಳ್ಳೋಣ, ಅವಾಗ ನಿಮ್ಮ ಕೆಲಸಗಳೇನಾದ್ರು ಇರುತ್ತವಾ? ಹೌದು ಮ್ಯಾಮ್. ಇವಾಗ ಈ ತರ ಟ್ರೈನಿಂಗ್ ಕೊಡೋ ಉದ್ದೇಶನೇ ಇದು. ಯಾಕಂದ್ರೆ ಯುದ್ಧ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳ ಮೇಲೆನೆ ಆಕ್ಯುಪೈ ಮಾಡೋದಕ್ಕೆ ಶುರು ಮಾಡ್ತಾರೆ ಮ್ಯಾಮ್. ಅವಾಗ ಆಸ್ ಎ ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಗಿ ಇದ್ದಾಗ ನಾವು ಎಲ್ಲಿ ಪಲ್ಟನ್ ಯುದ್ಧ ಆಡ್ತಾ ಇರುತ್ತೆ ಅವರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರನೇ ಜೊತೆಲಿ ಇದ್ಬಿಟ್ಟು ಅಲ್ಲಿ ಗಾಯ ಆದವ್ರಿಗೆ, ಗುಂಡೆಟ್ಟು ಬಿದ್ದವ್ರಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡೋದು ನಮ್ಮ ಕೆಲಸ ಮ್ಯಾಮ್. ನಾನಿರೋ ಜಾಗದಲ್ಲಿ ಆತರ ಯಾವ್ದು ಇದುವರೆಗೂ ವಾರ್ ಕ್ಯಾಶುಯಾಲಿಟೀಸ್ ಬಂದಿಲ್ಲ ಮ್ಯಾಮ್. ಏನೇ ಆದ್ರೂ ಈ ತರ ನಾನು ಹೇಳಿದ್ನಲ್ಲ 3 ಸಿಚುಯೇಷನ್ಸ್, ಈ ತರ ಆಗಿ ರೋಗಿಗಳು ಬಂದಿರೋದ್ ಬಿಟ್ರೆ ವಾರ್ ಗುಂಡೆಟ್ ಬಿಟ್ಟು ನನ್ನ ಹತ್ರ ಬಂದಿಲ್ಲ ಮ್ಯಾಮ್. ಸೊ ಆದ್ರೆ ನಾವು ತಯಾರಿ ಮಾಡ್ತಿರೋದೇ ಅದಕ್ಕೆ. ಈ ತರ ಆದಾಗ ನಾವು ಹೇಗೆ ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ಬೇಕು ಮತ್ತೆ ಅವ್ರು ಇವ್ಯಾಕ್ಯುವೇಟ್ ಮಾಡ್ಬೇಕು ಅನ್ನೋ ತಯಾರಿ ನಡೀತಾನೆ ಇರುತ್ತೆ. ನಾವ್ ಮಾಡ್ತಾ ಇದೀವಿ ಮ್ಯಾಮ್. ಮೇನ್ಲಿ ಅಲ್ಲಿ ಫ್ರಾಸ್ಟ್ ಬೈಟ್ ಅಂತ ಆಗುತ್ತೆ ಮ್ಯಾಮ್. ಯಾಕಂದ್ರೆ ಒಬ್ಬ ಯೋಧರು ಬೆಟ್ಟಗಳ ಹಿಮ ಸ್ಕಂದಿತ ಪ್ರದೇಶಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗಸ್ತರಿಗಿದ್ರೆ ಏನಾಗುತ್ತೆ ಮ್ಯಾಮ್, ಜಾಗ ಎಕ್ಸ್ಪೋಜರ್ ಕೋಲ್ಡಿಗಾಗಿ ಅವರ ಕೈ ಕಾಲುಗಳೆಲ್ಲ ಮರಗಟ್ಟುತ್ತೆ. ಅವಾಗ ಕೋಲ್ಡ್ ಇಂಜುರೀಸ್ ಆಗಿ ಮತ್ತೆ ಫ್ರಾಸ್ಟ್ ಬೈಟ್ ಆಗೋ ಚಾನ್ಸಸ್ ಇರುತ್ತೆ ಮ್ಯಾಮ್. ಅವಾಗ ಏನಾಗುತ್ತೆ, ಅದೆಲ್ಲ ಕಪ್ಪಗಾಗಿ ಆಗೋಕ್ ಶುರು ಆಗುತ್ತೆ ಮ್ಯಾಮ್. ಸೊ ಅಂತ ರೋಗಿಗಳನ್ನ ಕೂಡ ನಾನು ನೋಡಿ ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತೆ ಹೆಲಿಕಾಪ್ಟರ್ ಮುಖಾಂತರ ಅವ್ರನ್ನ ದೊಡ್ಡ ಆಸ್ಪತ್ರೆಗೆ ರವಾನೆ ಮಾಡಿದ್ದೀನಿ. ಈಗ ನೀವು ತರಬೇತಿ ಕೊಡ್ತಾನೆ ನೀವು ಕೂಡ ಈ ತರ ಬೇರೆ ಬೇರೆ ಪರ್ವತಗಳನ್ನ ಹತ್ತಲಿಕ್ಕೆ ಹೋಗ್ತೀರಾ? ಹೌದು ಮ್ಯಾಮ್. ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಗಿ ನಾವು ಬೇಸ್ ಕ್ಯಾಂಪ್ ತನಕ ಹೋಗ್ಬೇಕು ಮ್ಯಾಮ್, ಕಂಪಲ್ಸರಿ ಆಗಿ. ಅದಾದ ನಂತರ ಎಲ್ಲಾ ಏನು ಪ್ರಶಿಕ್ಷಣಾರ್ಥಿಗಳೇನಿರ್ತಾರೆ ಅವರೆಲ್ಲ ಟ್ರೈನಿಂಗ್ ಮಾಡೋದಕ್ಕೆ ಗ್ಲೇಷಿಯರ್ ಅಂತ ಇರುತ್ತೆ ಮ್ಯಾಮ್. ಇಲ್ಲಿ ದೊಡ್ಡ ದೊಡ್ಡ ಐಸ್ ಬಂಡೆಗಳೇನಿರ್ತದಲ್ಲ, ಸೊ ಅಲ್ಲಿಗೆ ಟ್ರೈನಿಂಗ್ ಮಾಡಕ್ ಹೋಗ್ತಾರೆ. ಸೊ ನಾನು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಉತ್ಸುಕನಾಗಿರೋ ಕಾರಣದಿಂದ ನಾನು ಕೂಡ ಯಾಕೆ ನಾನು ಬೇಸ್ ಕ್ಯಾಂಪ್ ಅಲ್ಲೇ ಕುತ್ಕೋಬೇಕು, ನಾನು ಯಾಕೆ ಇವ್ರ ಜೊತೆ ಹೋಗಿ ನಾನು ಯಾಕೆ ಟ್ರೈನಿಂಗ್ ತಗೋಬಾರ್ದು ಅಂತ ಯೋಚನೆ ಮಾಡಿ ನಾನು ಕೂಡ ಅಲ್ಲಿ ಹೋಗಿ ಅವ್ರ ಜೊತೆನೆ ಟ್ರೈನಿಂಗ್ ಮಾಡಿ ನಾನು ಅಲ್ಲಿ ಕೆಲವು ಕೋರ್ಸ್ ಗಳನ್ನೆಲ್ಲ ಮಾಡಿದೀನಿ ಮ್ಯಾಮ್. ಬೇಸಿಕ್ ಮೌಂಟೇನಿಯರಿಂಗ್, ಅಡ್ವಾನ್ಸ್ ಮೌಂಟೇನಿಯರಿಂಗ್, ಸರ್ಚ್ ಅಂಡ್ ರೆಸ್ಕ್ಯೂ ಅಂತ ಎಲ್ಲ. ಯಾವ್ಯಾವ ಪರ್ವತಗಳನ್ನ ಹತ್ತಿದ್ದೀರಾ ನೀವು? ಮ್ಯಾಮ್, ಹಿಂದಿನ ವರ್ಷ 2024ರಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಮೌಂಟ್ ಜೋಗಿನ್ 1 ಅಂಡ್ ಮೌಂಟ್ ಜೋಗಿನ್ 3 ಅಂತ 2 ಪರ್ವತ ಏರಿದೆ ಮ್ಯಾಮ್. ಇವೆರಡೂನು 6,465 ಮೀಟರ್, ಒಂದು 6,116 ಮೀಟರ್, 2. ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು ಈ ಮೌಂಟೇನಿಯರಿಂಗ್ ಎಕ್ಸ್ಪಿಡಿಷನ್ ಅವೆರಡು. ತದನಂತರ ನಾವು ಜುಲೈ ತಿಂಗಳಲ್ಲಿ ಒಂದು ಎಕ್ಸ್ಪಿಡಿಷನ್ ಹೋಗಿದ್ವಿ ಮ್ಯಾಮ್. ಇದು ತುಂಬಾ ಒಂದು ಇಂಪಾರ್ಟೆಂಟ್ ಮೆನ್ಷನ್ ಮಾಡ್ಲೇಬೇಕು ನಾನು ಇಲ್ಲಿ. ಏನಕ್ಕಂದ್ರೆ ಅದು 11 ಪೀಕ್ ಎಕ್ಸ್ಪಿಡಿಷನ್ ಅಂತ ಮ್ಯಾಮ್. 11 ಪರ್ವತಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಉತ್ತರಾಖಂಡದ ಮಾನಾ ಪಾಸ್ ಅಂತ ಇದೆ ಮ್ಯಾಮ್, ಚಮೋಲಿ ಜಿಲ್ಲೆ ಏನು ಬರುತ್ತೆ ಅಲ್ಲಿ ಮಾನಾ ಪಾಸ್ ಅಂತ. ಅಲ್ಲಿ 11 ಪರ್ವತಗಳು ಇದುವರೆಗೂ ಯಾರು ಅದನ್ನ ಹತ್ತೇ ಇಲ್ಲ ಮ್ಯಾಮ್ ಅವನ್ನ. ಸೊ ಅಂತವನ್ನ ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಮ್ಮ NIM ನ ಎಲ್ಲಾ ಇನ್ಸ್ಟ್ರಕ್ಟರ್ಸ್, ನಾನು ಮತ್ತೆ ನಮ್ಮ ಕಮಾಂಡಿಂಗ್ ಆಫೀಸರ್, ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಅವರು ನಾವೆಲ್ಲ ಹೋಗ್ಬಿಟ್ಟು ಆ 11 ಪರ್ವತಗಳನ್ನ ಕೇವಲ 8 ದಿವಸದಲ್ಲಿ ಮಾತ್ರ ಹತ್ತಿ ಬಂದು ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಮ್ಮ ರೆಕಾರ್ಡ್ ಮಾಡಿದೀವಿ ಮ್ಯಾಮ್.
ಓಹೋ, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನೀವು DKD ಏರಿದಾಗ ಅದು 5670 ಮೀಟರ್ ಇತ್ತು. ಆನಂತರ ಮತ್ತು ಎತ್ತರದ ಬೆಟ್ಟಗಳನ್ನ ಅಂದ್ರೆ ಜೋಗಿನ್ 1, ಜೋಗಿನ್ 3 ಹೇಳಿದ್ರಿ ನೀವು. ಅವೆಲ್ಲ ಅದಕ್ಕಿಂತ ಎತ್ತರದ ಬೆಟ್ಟಗಳು, ಅವುಗಳನ್ನು ಹತ್ತಿದ್ರಿ. ಆನಂತರ ಇನ್ನೊಂದು ಯಾವುದೇ ಹೆಸರೇ ಇಲ್ದಂತಹ ಕೆಲವು ಪರ್ವತಗಳನ್ನು ಹತ್ತಿರ್ತೀರಾ ನೀವು ಅಲ್ವಾ? ಅನ್ನೇಮ್ಡ್ ಇದೆ ಪೀಕ್ ಅಂತ ಹೇಳ್ತಿರ್ತಾರೆ ಅವಕ್ಕೆ. 11 ಪೀಕ್ಸ್ ಟೈಮ್ ಅಲ್ಲಿ ಮ್ಯಾಮ್, ಅದು ಯಾಕಂದ್ರೆ ಫಸ್ಟ್ ಟೈಮ್ ನಾವೇ ಹತ್ತಿರೋದ್ರಿಂದ ಅದಕ್ಕೆ ನಾವು ಹೆಸರೇನು ಕೊಡಕ್ ಆಗಿರ್ಲಿಲ್ಲ. ಹಾಗಾಗಿ ಅದರದ್ದು ಮೌಂಟೇನ್ ಎತ್ತರ ಏನಿದೆ 0.6230 ಅಂತ. ಸೊ ಆ ಪರ್ವತಕ್ಕೆ ಅದನ್ನೇ ಹೆಸರಿಟ್ಟು ನಾವು ಅದನ್ನ ಸಕ್ಸಸ್ಫುಲ್ ಆಗಿ ಹತ್ತಿ ವಾಪಸ್ ಬಂದ್ವಿ. ಮೊದಲನೇ ಬಾರಿ ನೀವೇ ಹತ್ತಿದ್ದು ಅದನ್ನ? ನಾವೇ ಹತ್ತಿರೋದು. ಹೌದು. ಈ ತರ ಹೋಗ್ತಿರಲ್ಲ ಎಕ್ಸ್ಪೆಡಿಷನ್, ಎಷ್ಟು ಜನ ಇರ್ತೀರಾ ಒಂದ್ ತಂಡದಲ್ಲಿ? ನಾವು ಒಂದ್ ತಂಡದಲ್ಲಿ ಮಿನಿಮಮ್ ಒಂದ್ 10ರಿಂದ 15 ಜನ ಇರ್ತೀವಿ. ಆದ್ರೆ 10-15 ಜನನು ಬಟ್ ಪರ್ವತ ಹತ್ತೋಕ್ ಹೋಗಲ್ಲ ಮ್ಯಾಮ್. ಯಾಕಂದ್ರೆ ಒಂದು ಟೀಮ್ ಅಂದ್ರೆ 5-6 ಜನದ ಟೀಮ್ ಮುಂದೆ ಹೋಗುತ್ತೆ, ಇನ್ನು 5-6 ಜನ ಹಿಂದೆ ನಮ್ಮ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಇರ್ತಾರೆ ಮ್ಯಾಮ್. ಯಾಕಂದ್ರೆ ಬೆಟ್ಟಗಳು ಹತ್ತಿದಾಗ ಇವೆಲ್ಲ ಹಿಮಸ್ಕಂದಿತ ಪ್ರದೇಶ ಮ್ಯಾಮ್. ಅಲ್ಲಿ ಕ್ರಿವಾಸಸ್ ಅಂತ ಬರುತ್ತೆ. ಕ್ರಿವಾಸಸ್ ಅಂದ್ರೆ ಓಪನ್ ಇರುತ್ತೆ, ಒಳಗಡೆ ಓಪನ್ ಸ್ಪೇಸ್ ಇರುತ್ತೆ. ನೀವು ಕೆಳಗಡೆ ಹೋದ್ರೆ ಗೊತ್ತೇ ಆಗಲ್ಲ ಎಲ್ಲೋದ್ರಿ ಅಂತ. ಸೊ ಈ ತರ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಯಾರಾದ್ರೂ ಹಿಂದ್ಗಡೆ ಒಂದ್ ಟೀಮ್ ಇದ್ರೆ ಅವ್ರು ಬಂದು ನಮ್ ರೆಸ್ಕ್ಯೂ ಮಾಡ್ತಾರೆ ಅನ್ನೋ ಕಾರಣಕ್ಕೆ 5-6 ಜನ ಮುಂದೆ ಹೋಗ್ತಾರೆ, ಇನ್ನು 5-6 ಜನ ಹಿಂದೆ ನಮ್ಮ ಕಾಯ್ತಾ ಇರ್ತಾರೆ ಮ್ಯಾಮ್. ಈ ಪರ್ವತಾರೋಹಣ ಸಂಸ್ಥೆಯಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನ ನೀವು ಕಲಿಸ್ಕೊಡ್ತೀರಾ. ಅದರಲ್ಲಿ ಪರ್ವತ ಏರೋದು ಒಂದಾಯ್ತು, ಅನಂತರ ಇತ್ತೀಚೆಗೆ ಈ ಬೈಕಿಂಗ್ ತುಂಬಾ ಆಸಕ್ತಿಯಾಗಿದೆ. ಅದೂ ಈ ಹಿಮಾಚ್ಛಾದಿತ ಪರ್ವತಗಳಲ್ಲಿ ಬೈಕಿಂಗ್ ಮಾಡೋದು ಕೂಡ ಜನರಲ್ಲಿ ಬಹಳಷ್ಟು ಹೆಚ್ಚಿಗೆ ಜನ ಅದಕ್ಕೆ, ಎಸ್ಪೆಷಲಿ ಅದರಲ್ಲೂ ಮುಖ್ಯವಾಗಿ ಯುವಕರು ಅದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ನೀವು ಸ್ಕೀಯಿಂಗ್ ಅಂತಲೂ ನಾವು ಹೇಳ್ತೀವಿ, ಅದು ಕಾಶ್ಮೀರದಲ್ಲಿ ಆಗಬಹುದು, ಬೇರೆ ಬೇರೆ ಕಡೆಗೂ ಈ ಥರದ್ದೆಲ್ಲ ಬೇರೆ ಬೇರೆ ರೀತಿ ಸ್ಕೀಯಿಂಗ್ ಬೆಟ್ಟದಲ್ಲಿ ನಡೆಯುತ್ತೆ. ಇವೆಲ್ಲವೂ ಕೋರ್ಸ್ಗಳನ್ನು ಮಾಡಲಿಕ್ಕೆ ಯಾರು ಹೋಗಬಹುದು, ಅಥವಾ ಅದರ ಏನೊಂದು ಪ್ರೊಸೆಸ್ ಹೇಗಿರುತ್ತೆ, ಆಸಕ್ತರು ಹೇಗೆ ಇವುಗಳಿಗೆ ಬರಬಹುದು? ಮ್ಯಾಮ್, ನಮ್ಮ ಈ ಸಂಸ್ಥೆಯಲ್ಲಿ ಬರೀ ಪರ್ವತಾರೋಹಣ ಅಲ್ಲದೇನೆ ಈ ತರ ನೀವ್ ಹೇಳ್ದಂಗೆ ಒಂದು ಮೌಂಟೇನ್ ಟೆರೇನ್ ಬೈಕಿಂಗ್ ಕೋರ್ಸ್ ಅಂತ ಇರುತ್ತೆ ಮ್ಯಾಮ್. ಅಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಕೂಡ ಸೈಕ್ಲಿಂಗ್ ಹೇಗ್ ಮಾಡೋದು ಅನ್ನೋದನ್ನ ಒಂದು ಕಲ್ಸ್ಕೊಡ್ತೀವಿ. ಯಾಕಂದ್ರೆ ಇಲ್ಲಿ ನಾರ್ಮಲ್ ಆಗಿ ರೋಡ್ ಅಲ್ಲಿ ಓಡಿಸೋದು ಸೈಕಲ್ ಬೇರೆ, ಆದ್ರೆ ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಏರುಪೇರುಗಳಲ್ಲಿ ಓಡಿಸೋದು ಟೆಕ್ನಿಕೇ ಬೇರೆ ಇರುತ್ತೆ, ಅದಕ್ಕೆ ಸೈಕಲೇ ಬೇರೆ, ಅದಕ್ಕೆ ಗೇರ್ಸ್ ಎಲ್ಲ ಬೇರೆ ಮ್ಯಾಮ್. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಯುವಕರೆಲ್ಲ ಏನ್ ಮಾಡ್ತಾರೆ, ವೀಕೆಂಡ್ ಬಂತು ಅಂದ್ರೆ ಯಾರು ಮನೇಲಿ ಕುತ್ಕೊಂಡಲ್ಲ ಮ್ಯಾಮ್. ಈ ತರ ಹೈಕಿಂಗ್ ಹೋಗೋದು, ಸೈಕ್ಲಿಂಗ್ ಹೋಗೋದು ಅಥವಾ ಸ್ಕೀಯಿಂಗ್ ಹೋಗೋದು, ಈ ತರ ಏನು ವಿದೇಶಗಳಲ್ಲೆಲ್ಲ ಹೇಗ್ ಮಾಡ್ತಾರೆ ಅದೇ ತರ ಟ್ರೆಡಿಷನ್ ಇಂಡಿಯಾದಲ್ಲೂ ಶುರು ಆಗ್ತಾ ಇದೆ ಮ್ಯಾಮ್. ಹಾಗಾಗಿ ಯಾರ್ಯಾರು ಎಂಥೂಸಿಯಾಸ್ಟ್ ಇರ್ತಾರೆ, ಉತ್ಸಾಹಿ ಯುವಕರು ಏನಿರ್ತಾರೆ, 16 ವರ್ಷದಿಂದ ಹಿಡಿದು 45 ವರ್ಷದ ತನಕ ಯಾರ್ಯಾರು ಫಿಸಿಕಲಿ ಫಿಟ್ ಇದ್ದಾರೆ, ಸೊ ಅಂತವ್ರಿಗೆಲ್ಲರಿಗೂ ಅವಕಾಶ ಇರುತ್ತೆ ಮ್ಯಾಮ್ ಈ ಕೋರ್ಸ್ ಗಳನ್ನೆಲ್ಲ ಮಾಡೋದಕ್ಕೆ. ನೀವ್ ಇನ್ನೊಂದ್ ಹೇಳ್ದಂಗೆ ಸ್ಕೀಯಿಂಗ್ ಕೋರ್ಸಸ್ ಇದೆ ಮ್ಯಾಮ್, ಎಸ್ಪೆಷಲಿ ಈ ವಿಂಟರ್ ಅಲ್ಲಿ. ಯಾಕಂದ್ರೆ ಸ್ನೋ ಫಾಲ್ ಆಗೋದೇ ಜನವರಿ, ಫೆಬ್ರವರಿ, ಮಾರ್ಚ್ ತನಕನೂ ಇರುತ್ತೆ ಮ್ಯಾಮ್. ಹಾಗಾಗಿ ಜನವರಿ, ಫೆಬ್ರವರಿ 2 ತಿಂಗಳಲ್ಲಿ 2 ಕೋರ್ಸ್ ನಾವು ಸ್ಕೀಯಿಂಗ್ ಕೂಡ ಕಲ್ಸ್ಕೊಡ್ತೀವಿ. ಅಲ್ಲಿ ನಾವು ಇರ್ತಕ್ಕಂತ ಉತ್ತರ ಕಾಶಿಯಿಂದ ಹರ್ಸಿಲ್ ಅಂತ, ಮೊನ್ನೆ ಆಗಸ್ಟ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಫ್ಲಾಶ್ ಫ್ಲಡ್ ಆಯ್ತಲ್ಲ ಮ್ಯಾಮ್ ಹರ್ಸಿಲ್ ಅಲ್ಲಿ. ಸೊ ಅದೇ ಜಾಗದಲ್ಲಿ ಒಂದು ವ್ಯಾಲಿ ಇದೆ ಮ್ಯಾಮ್, ಅಲ್ಲಿ ನಾವು ಸ್ಕೀಯಿಂಗ್ ಅನ್ನ ಕಲ್ಸ್ಕೊಡ್ತೀವಿ. ಹೇಗೆ ಸ್ನೋ ಮೇಲೆ ಸ್ಕೀಯಿಂಗ್ ಮಾಡೋದು, ಮೆನ್ಯೂರ್ಸ್ ಎಲ್ಲ ಹೇಗ್ ಮಾಡೋದು, ಜಂಪಿಂಗ್ ಎಲ್ಲ ಹೇಗಿರುತ್ತೆ, ಸೊ ಇದನ್ನೆಲ್ಲ ಕಲ್ಸ್ಕೊಡ್ತೀವಿ. ಇದಕ್ಕೂ ಕೂಡ ಕ್ವಾಲಿಫಿಕೇಶನ್ ಅಂದ್ರೆ ಅದೇ ಏಜ್ 16 to 45 ಇಯರ್ಸ್, ಮೆಡಿಕಲಿ ಫಿಟ್ ಆಗಿರ್ಬೇಕು, ಯಾವ್ದೇ ಹೈಪರ್ ಟೆನ್ಷನ್, BP, ಶುಗರ್ ಆ ತರ ಇರಬಾರ್ದು. ಆಮೇಲೆ ಅವ್ರಿಗೆ ಉಸಿರಾಟ ತೊಂದರೆ, ಯಾವ್ದೇ ಅಸ್ತಮಾ ಆಗಿರ್ಬೋದು, ಬ್ರೋಂಕೈಟಿಸ್ ಇರ್ಬೋದು, ಈ ತರ ಏನೋ ಇರಬಾರ್ದು. ಅದಾದ್ಮೇಲೆ ಅವ್ರಿಗೆ ಏನಾದ್ರು ಮುಂಚೆ ಫ್ರಾಕ್ಚರ್ ಆಗಿತ್ತು, ಲಿಗಮೆಂಟ್ ಇಂಜುರಿ ಇತ್ತು, ಯಾವ್ದಾದ್ರು ಸರ್ಜರಿ ಆಗಿತ್ತು ಅಂತಂದ್ರೆ ಅವ್ರಿಗೂ ನಾವು ಪರ್ಮಿಷನ್ ಕೊಡ್ತೀವಿ. ಆದ್ರೆ ಅವರು ಕನ್ಸರ್ನ್ಡ್ ಮೆಡಿಕಲ್ ಸ್ಪೆಷಲಿಸ್ಟ್ ಇಂದ ಒಂದು ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಬರ್ಬೇಕಾಗತ್ತೆ. ಸೊ ಅದನ್ನ ನೋಡ್ಬಿಟ್ಟು ಅವರು ಪರ್ಮಿಷನ್ ಕೊಟ್ಟಿದ್ರು ಅಂದ್ರೆ ನಾವು ಕೂಡ ಆಸ್ ಎ ಪ್ರಿಕಾಷನರಿ ಮೆಷರ್ ಏನೇನು ತಗೋಬೇಕು ಅದನ್ನೆಲ್ಲ ಅವ್ರಿಗೆ ತಿಳಿಸಿ ಅದಾದ ನಂತರ ನಾವು ಪರ್ಮಿಷನ್ ಕೊಡ್ತೀವಿ ಮ್ಯಾಮ್. ಇಲ್ಲಿ ನೀವು ಕೊಡುವಂತಹ ಈ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ, ತರಬೇತಿಗಳಿದ್ದಾವೆ, ಇದೆಲ್ಲ ಕೇವಲ ಒಂದು ಸಾಹಸದ ಪ್ರವೃತ್ತಿ ಇರೋರು ಅಥವಾ ಸಾಹಸಿಗಳು ಆಸಕ್ತಿಯಿಂದ ಬಂದಷ್ಟೇ ಮಾಡ್ಕೊಳ್ತಾರೋ, ಅಥವಾ ಅಲ್ಲಿಂದ ಈ ತರಬೇತಿ ಮಾಡ್ಕೊಂಡವರು ಮತ್ತೆ ಸೈನ್ಯಕ್ಕೆ ಸೇರೋದು ಅಥವಾ ಬೇರೆ ಬೇರೆ ರಕ್ಷಣಾ ವ್ಯವಸ್ಥೆ ಏನಿದೆ ನಮ್ಮ ದೇಶದಲ್ಲಿ ಅದರ ಬೇರೆ ಬೇರೆ ಸೇವೆಗಳಿಗೆ ಹೋಗುವಂಥವ್ರು ಕೂಡ ಬರ್ತಾರ? ಮ್ಯಾಮ್, ನೀವು ಹೇಳ್ದಂಗೆ ಸಾಹಸ ಪ್ರವೃತ್ತಿ. ಸೊ ನಮ್ಮ NIM ನ ಒಂದು ಟ್ಯಾಗ್ ಲೈನ್ ಏನಿದೆ ಅದೇ ಸಾಹಸೇ ಶ್ರೀ ಪ್ರತಿವಸತಿ, ಅಂದ್ರೆ ಸಕ್ಸಸ್ ಲೈಸ್ ಇನ್ ಕರೇಜ್ ಅಂತ. ಸೊ ಅದೇ ನಮ್ ಟ್ಯಾಗ್ ಲೈನ್ ಮ್ಯಾಮ್.
ಇಲ್ಲಿ ಬರ್ತಕ್ಕಂಥವ್ರು ಎಲ್ಲಾರು ಸಾಹಸ ಪ್ರವೃತ್ತಿ ಇರೋರೆ ಮ್ಯಾಮ್. ಒಂದು ಇನ್ನೊಂದು, ಯಾರ್ಯಾರು ಡಿಫೆನ್ಸ್ ಸರ್ವಿಸಸ್ ಗೆ ಜಾಯಿನ್ ಆಗ್ಬೇಕು ಅಂತ ಕನ್ಸ್ ಕಂಡಿರ್ತಾರೋ ಅಂತವ್ರು ಕೂಡ ಇಲ್ಲಿ ಜಾಸ್ತಿ ಬರ್ತಾರೆ. ಏನಕ್ಕೆ ಅಂದ್ರೆ ಈ ತರ ಕೋರ್ಸ್ ಗಳಲ್ಲಿ ಮಾಡಿದಾಗ ನೀವು ಡಿಫೆನ್ಸ್ ಸರ್ವಿಸ್ ಮಾಡೋದಕ್ಕೆ ಇಂಟರ್ವ್ಯೂಗೆ ಏನು ಹೋಗ್ತಿರಲ್ಲ ಮ್ಯಾಮ್, ಅಲ್ಲಿ ಎಕ್ಸ್ಟ್ರಾ ಎಡ್ಜ್ ಒಂದು ಅಂಕಗಳನ್ನ ಇವೆಲ್ಲ ತಂದು ಕೊಡ್ತವೆ. ಇಂಟರ್ವ್ಯೂವರ್ಸ್ ಇದನ್ನು ನೋಡ್ತಾರೆ, ನಿಮ್ಮ ಪಠ್ಯಕ್ರಮದಲ್ಲಿ ಇಲ್ಲದೆ ಇರ್ತಕ್ಕಂಥದ್ನ ಏನ್ ಮಾಡಿದೀರಾ. ಎಲ್ಲರೂ ಓದ್ತಾರೆ, ಅದೇ ಓದೋದನ್ನ ಬಿಟ್ಟು ನೀವು ಬೇರೆ ಏನೇನ್ ಕಲ್ತಿದ್ದೀರಾ ಅಂತ ಅನ್ನೋದನ್ನ SSB ಇಂಟರ್ವ್ಯೂಸ್ ಅಲ್ಲೆಲ್ಲ ನೋಡ್ತಾರೆ ಮ್ಯಾಮ್. ಹಾಗಾಗಿ ಇತ್ತೀಚಿನ ಇಲ್ಲಿ NCC ಗೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಹುಡುಗರು ಹುಡುಗಿಯರು, ಸೊ ಅವರೆಲ್ಲರೂ ಈ ತರ ಕೋರ್ಸ್ ಗಳನ್ನೆಲ್ಲ ಮಾಡ್ಕೊಂಡು SSB ಇಂಟರ್ವ್ಯೂಗೆ ಅಪಿಯರ್ ಆಗ್ತಾರೆ ಮ್ಯಾಮ್. ಅವಾಗ ಅವರು ಈ ತರದ್ದೆಲ್ಲ ಕೋರ್ಸ್ ಎಲ್ಲ ಮಾಡಿದಾಗ ಅವರ ಸೆಲೆಕ್ಷನ್ ಆಗೋದು ಒಂದು ಚಾನ್ಸಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಮ್ಯಾಮ್. ಹೀಗಾಗಿ ನಿಮ್ಮ ಈ ಸಾಹಸ ಪ್ರವೃತ್ತಿ ಬೆಳೀತಾ ಹೋಯಿತು. ನನಗೆ ಬಹಳ ತಮಾಷೆ ಅನಿಸೋದು ಅಂದರೆ, ಬಟಾ ಬಯಲಾದಂಥ ಬಳ್ಳಾರಿಯ ಧಗೆ ಬಿಸಿಲು ಕೊಟ್ಟೂರಿನಿಂದ ನೀವು ಮೈನಸ್ ಇರುವಂಥ ಕಡೆಗೆ ಕೆಲಸ ಮಾಡ್ತಾ ಇದ್ರಿ. ಮತ್ತು ಇನ್ನೂ ಎಷ್ಟು ಮೈನಸ್ಸು ನೀವು ಹೇಳ್ತಾ ಈ ಪೀಕ್ಗಳನ್ನೆಲ್ಲ ಏನು ಹೇಳಿದ್ರಿ, ಇಲ್ಲಿ -10 -20 ಈ ಥರ ಎಲ್ಲ ಇರುತ್ತೆ, ಅಥವಾ 40 ಇರ್ಬೋದು. ಹಾಂ, -20 ಇದ್ದೇ ಇರುತ್ತೆ. ಅದೇ ಅಲ್ಲಿವರೆಗೂ ಇರುವಂಥ ಜಾಗಗಳಲ್ಲಿ ನೀವು ಹೋದ್ರಲ್ಲ, ನನಗೆ ಅದೇ ಒಂದು ದೊಡ್ಡ ಸೋಜಿಗ ಅಂತ ಅನಿಸೋದು. ನೀವು ಈ ಬಿಸಿಲಿಂದ ಅಲ್ಲಿ ಹೇಗೆ ಹೊಂದ್ಕೊಂಡ್ರಿ ಅಂತ. ಬಹುಶಃ ರಷ್ಯಾದಲ್ಲಿ ನೀವು ಇದ್ದಿದ್ದು ನಿಮ್ಗೆ ಸಹಾಯ ಮಾಡ್ತು ಅಂತ ಅನಿಸುತ್ತೆ ನನಗೆ. ಖಂಡಿತ ಮ್ಯಾಮ್, ನೀವ್ ಹೇಳಿದ್ ಸತ್ಯ. ಯಾಕಂದ್ರೆ ಎಲ್ಲರಿಗೂ ಕೂಡ ಬೆಟ್ಟಗಳು ಅಲೋ ಮಾಡೋದಿಲ್ಲ ಅಂತ ಇರೋದಿಕ್ಕೆ. ಯಾರು ಬೆಟ್ಟಗಳನ್ನ ರೆಸ್ಪೆಕ್ಟ್ ಕೊಡ್ತಾರೋ, ಯಾರು ಪ್ರಕೃತಿಯ ಮೇಲೆ ಪ್ರೇಮ ಇರುತ್ತೋ ಅವ್ರಿಗೆ ಮಾತ್ರ ಬೆಟ್ಟಗಳು ಪರ್ಮಿಷನ್ ಕೊಡುತ್ತಂತೆ. ಐ ಥಿಂಕ್ ನಾನು ಕೂಡ ರಷ್ಯಾದಲ್ಲಿದ್ದು ಸ್ನೋಫಾಲ್ ಎಲ್ಲ ನೋಡಿದ್ರಿಂದ ಸೊ ನನಗೆ ಯಾವ್ದೇ ತರ ತೊಂದರೆ ಆಗ್ಲಿಲ್ಲ ಮ್ಯಾಮ್. ನಾನು ಫಸ್ಟ್ ಟೈಮ್ ಹೋದಾಗೂ ಕೂಡ ನಾನು ಆರಾಮಾಗಿ ಟೆಂಟ್ ಅಲ್ಲಿ -20 ಇದ್ರು ಟೆಂಟ್ ಒಳಗಡೆ ಆರಾಮ್ ಮಲ್ಕೊಂಡು ನಾನು ಇರ್ತಾ ಇದ್ದೆ. ಈವನ್ ನಮ್ಮ ಇನ್ಸ್ಟ್ರಕ್ಟರ್ಸ್ ಎಲ್ಲ ಶಾಕ್ ಆಗಿದೆ, ಸರ್ ಸೌತ್ ಇಂಡಿಯಾದಿಂದ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ರಲ್ಲ ನೀವು ಅಂತ. ನಾನಂತ ಎಲ್ಲ ದೇವ್ರ ಮಹಿಮೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನೀವು ಈ 11 ಬೆಟ್ಟದ ತುದಿಗಳನ್ನು ಏನು ಏರಿದ್ರಿ, ಅದಕ್ಕೆ ನಿಮಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಹೆಸರು ದಾಖಲಾಯಿತು. ಇದು ನಮ್ಮ ಕನ್ನಡಿಗರೆಲ್ಲರಿಗೂ ಹೆಮ್ಮೆಯಾದಂಥ ವಿಷಯ. ನಾವು ಹೀಗೆ ತುಂಬ ವಿಷಯಗಳನ್ನು ಈ ಅಕಾಡೆಮಿ, ನಿಮ್ಮ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತನಾಡಿದ್ವಿ. ಅದರ ಮೂಲಕ ನಿಮ್ಮ ಚಟುವಟಿಕೆಗಳನ್ನು, ಕೆಲಸಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಹೀಗೆ ನೀವು ಜವಾಹರ ವಿದ್ಯಾಲಯದಿಂದ ಅಲ್ಲಿ ಓದಿದ್ದು, ಅಲ್ಲಿ ಉಳಿದಿದ್ದು, ನಂತರ ಅಲ್ಲಿಂದ ರಷ್ಯಾಕ್ಕೆ ಹೋಗಿದ್ದು, ಆಮೇಲೆ ವೈದ್ಯಾಧಿಕಾರಿಯಾಗಿ ಬೇರೆ ಬೇರೆ ಕಡೆ ನಿಮ್ಮ ಊರುಗಳಲ್ಲೇ ಕೆಲಸ ಮಾಡಿದ್ದು, ನಂತರ ಸೈನ್ಯಕ್ಕೆ ಸೇರಿದ್ದು. ಈ ಒಂದು ಜರ್ನಿ ಏನಿದೆಯಲ್ಲ, ಇದೊಂದು ದೊಡ್ಡ ಪ್ರಯಾಣ ಏನಿದೆಯಲ್ಲ, ಇದರಲ್ಲಿ ನೀವು ಸಾಕಷ್ಟು ಕಲ್ತಿರ್ತೀರಾ ಅನ್ಕೋತೀನಿ. ತುಂಬ ಮೌಲ್ಯಗಳನ್ನು ಈ ಹಾದಿ ನಿಮಗೆ ಬೆಳೆಸಿದೆ ಅಂತ ಅನ್ಕೋತೀನಿ. ಹೇಗೆ ನಿಮ್ಮನ್ನು ಅದು ಬದಲು ಮಾಡ್ತು, ಅದು ಹೇಳ್ತೀರಾ? ಮ್ಯಾಮ್, ನನಗೆ ಮೇನ್ ಆಗಿ ಅನ್ಸೋದು ಏನಂದ್ರೆ, ಆಸ್ ಎ ಡಾಕ್ಟರ್ ಆಗಿ ನಾವು ಏನಂತಾರೆ, ಸರ್ವೇ ಸಂತು ನಿರಾಮಯ, ಅಥವಾ ಅಂದ್ರೆ ಮೇ ಆಲ್ ಬಿ ಫ್ರೀ ಫ್ರಮ್ ಡಿಸೀಸಸ್, ಎಲ್ಲರೂ ಕೂಡ ಯಾವುದೇ ಒಂದು ಅನಾರೋಗ್ಯದಿಂದ ಬಳದೇ ಇರ್ಲಿ ಅಂತ ನಾವು ಅನ್ಕೊಂತೀವಿ. ಆದ್ರೆ ನಾವು ನಮ್ಮೂರಲ್ಲಿ ಕೆಲಸ ಮಾಡಿದಾಗ ನಾನು ಸಿಗ್ತಕ್ಕಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ಅದೇ ಆರ್ಮಿಯಲ್ಲಿ ಬಂದು ವರ್ಕ್ ಮಾಡಿದಾಗ ಸಿಗ್ತಕ್ಕಂತ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಮ್ಯಾಮ್. ಯಾಕಂದ್ರೆ ಇಲ್ಲಿದ್ದಾಗ ನಾನು ಬರೀ ನಮ್ಮ ಊರಲ್ಲಿ ಇರ್ತಕ್ಕಂತ ರೋಗಿಗಳಿಗೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಆದ್ರೆ ನಾನು ಆರ್ಮಿಗೆ ಹೋಗಿದ್ಮೇಲೆ ಏನ್ ಚೇಂಜ್ ಆಯ್ತು ಅಂತಂದ್ರೆ, ನಾನು ಪ್ರತಿಯೊಂದು ಏನೇ ಕೆಲಸ ಮಾಡಿದ್ರು ಅದಕ್ಕೆ ದೇಶಕ್ಕೆ ಸಮರ್ಪಣೆ ಆಗ್ತಾ ಇದೆ. ಸೊ ಅದಕ್ಕಾಗಿ ನಾನು ಮುಂಚೆನೆ ಹೇಳ್ತಾ ಇದ್ದೆ, ಹರ್ ಕಾಮ್ ದೇಶಕ್ಕೆ ನಾಮ್ ಅಂತ. ಏನೇ ಕೆಲಸ ಮಾಡಿದ್ರು ದೇಶಕ್ಕೋಸ್ಕರ ಮಾಡ್ತಾ ಇದೀವಿ, ಹಂಗಾಗಿ ಒಳ್ಳೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮ್ಯಾಮ್. ಆಮೇಲೆ ಮೇನ್ ಆಗಿ ಏನ್ ಡಿಫ್ರೆನ್ಸ್ ನನಗೆ ಅನ್ಸುತ್ತೆ ಅಂತಂದ್ರೆ, ಸಿವಿಲ್ ಲೈಫ್ ಟು ಡಿಫೆನ್ಸ್ ಲೈಫ್ ಅಂತಂದ್ರೆ ಎಲ್ಲಾನು ಒಂದು ಡಿಸಿಪ್ಲೈನ್ಡ್ ವೇ ಅಲ್ಲಿ ಹೋಗ್ತಾ ಹೋಗುತ್ತೆ. ಕೆಲ್ಸಕ್ಕೆ 8 ಗಂಟೆಗೆ ಬರ್ಬೇಕು ಅಂದ್ರೆ ಎಲ್ಲಾರು 8 ಗಂಟೆಗೆ ಅಲ್ಲಿ ಇರ್ತಾರೆ ಮ್ಯಾಮ್. 8 ಗಂಟೆಗೆ ಮನೆಯಿಂದ ಯಾರು ಸ್ಟಾರ್ಟ್ ಮಾಡಲ್ಲ. ಆದ್ರೆ ಅದು ನಮ್ಮ ಸಿವಿಲಿಯನ್ ಲೈಫ್ ಅಲ್ಲಿ ಆತರ ಆಗಲ್ಲ. 10 ನಿಮಿಷ ಲೇಟ್ ಆಗಿ ಬಂದ್ರೆ ಯಾರು ಏನು ಅನ್ನಲ್ಲ ಮ್ಯಾಮ್. ಅದು ಇದ್ರಲ್ಲೇ ಆತರ ಆಗಲ್ಲ. ಏನೇ ಆಗ್ಲಿ ರೈಟ್ ಟೈಮ್, ರೈಟ್ ಪ್ಲೇಸ್, ರೈಟ್ ಯೂನಿಫಾರ್ಮ್ ಇದ್ದೇ ಇರುತ್ತೆ. ಇಲ್ಲಿ ಒಂದು ವ್ಯಾಲ್ಯೂಸ್ ಏನು ನಮಗೆ ಟೀಚ್ ಮಾಡ್ತಾರೆ ಮ್ಯಾಮ್. ಏನಂದ್ರೆ ಯಾವ್ದೋ ಒಬ್ಬ ಪೇಷಂಟ್ ಬಂದಾಗ ಅವ್ರಿಗೆ ಹೇಗೆ ಮಾತಾಡ್ಸ್ಬೇಕು, ಹೇಗೆ ವೆಲ್ಕಮ್ ಮಾಡ್ಬೇಕು, ಹೇಗೆ ಟ್ರೀಟ್ಮೆಂಟ್ ಕೊಡ್ಬೇಕು, ಹೇಗೆ ಕಳಿಸ್ಬೇಕು, ಎಲ್ಲದಕ್ಕೂ ಒಂದು SOP ಬರ್ದಿದೆ ಮ್ಯಾಮ್ ಆರ್ಮಿಯಲ್ಲಿ. ಸೊ ಹಾಗಾಗಿ ನಾವು ಮಾಡಿದಾಗ ಎಲ್ಲರಿಗೂ ಒಂದು ಧನ್ಯತೆ ಭಾವ ಮೂಡುತ್ತೆ, ಅವ್ರಿಗೂ ಕೂಡ ಪೇಷಂಟ್ಗೂ ಮೂಡುತ್ತೆ. ಆಮೇಲೆ ನಮಗೂ ಕೂಡ ಒಂದು ನನಗೆ ಸರಿಯಾಗಿ ರೀತಿಯಾಗಿ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ನನಗೆ ಭಾವ ನನಗೂ ಮೂಡುತ್ತೆ ಮ್ಯಾಮ್. ಈ ಶಿಸ್ತುಬದ್ಧ ಜೀವನ ಏನು ನಿಮಗೆ ಸೈನ್ಯ ಕಲಿಸ್ತಲ್ಲ, ಅದು ನಿಮ್ಮಲ್ಲಿ ಮೊದಲಿಂದೇ ಇತ್ತಾ, ಅಥವಾ ಅಲ್ಲಿ ಹೋದ್ಮೇಲೆ ಅದಕ್ಕಿನ್ನ ಒಂದು
ಜಾಸ್ತಿ ಶಿಸ್ತುಬದ್ಧವಾಯ್ತಾ? ಇಲ್ಲ ಮ್ಯಾಮ್, ಮುಂಚಿಂದನೂ ನಾನು ಶಿಸ್ತುಬದ್ಧವಾಗೇ ಇದ್ದೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಶಾರ್ಪ್ಸ್ನೆಲ್ಲ ಇನ್ನೂ ಚೆನ್ನಾಗಿ ತೀಡಿದ್ದಂಗೆ ಆಯ್ತು ಅಷ್ಟೇನೆ. ಅದ್ ಬಿಟ್ರೆ ಇನ್ನೆಲ್ಲ ಸೇಮ್ ಇದೆ ಮ್ಯಾಮ್. ಈಗ ಸಹಜವಾಗಿ ಸೈನ್ಯದಿಂದ ಬಂದವರು ಒಂದು ಮಧ್ಯ ವಯಸ್ಸನ್ನು ದಾಟಿರ್ತಾರೆ. ಹಾಗಾಗಿ ನಿಮ್ಮ ಅನುಭವ ಏನಿತ್ತು, ನೀವು ಮುಂದೆ ಯುವ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಅಂತೆಲ್ಲ ನಾವು ಕೇಳ್ಬೋದು. ಆದರೆ ನೀವು ಬಹಳ ಚಿಕ್ಕವರು, ಆಗಲೇ ಬೇಕಾದಷ್ಟು ಅನುಭವವನ್ನು ಗಳಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ನನಗೆ ಕೇಳಬೇಕನ್ಸುತ್ತೆ, ನಿಮ್ಮ ಇವತ್ತಿನ ಯುವ ಜನತೆಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ? ಮ್ಯಾಮ್, ನಾನು ಎಸ್ಪೆಷಲಿ ಕರ್ನಾಟಕದ ಯುವ ಜನತೆಗೆ ಹೇಳೋದಕ್ಕೆ ಇಷ್ಟಪಡೋದು ಏನಂದ್ರೆ, ಎಷ್ಟೋ ಜನ ಮ್ಯಾಮ್ ಆರ್ಮಿ ಅಂತಂದ್ರೆ ಬರೀ ಬಾರ್ಡರ್ ಕಾಯೋದು ಅಥವಾ ಎಲ್ಲೋ ಬೆಟ್ಟಗುಡ್ಗಳಲ್ಲಿ ಇರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಎಲ್ಲರ ಲೈಫ್ ಆರ್ಮಿ ಲೈಫ್ ಇರೋದಿಲ್ಲ ಮ್ಯಾಮ್. ಆದ್ರೆ ಯಾವಾಗ್ಲೂ ಆತರ ಇರೋದಿಲ್ಲ. ಹಾಗಾಗಿ ಯಾರು ಏನೇ ಓದಿದ್ರು, ಇಂಜಿನಿಯರಿಂಗ್ ಮಾಡಿದ್ರೆ ಇಂಜಿನಿಯರ್ಸ್ಗೂ ಕೂಡ ಇಲ್ಲಿ ಕೆಲಸ ಇದೆ ಆಫೀಸರ್ಸ್ ಆಗಿ. ಮೆಡಿಕಲ್ MBBS ಮಾಡಿದ್ರೆ ಅವ್ರಿಗೂ ಇದೆ, MD ಮಾಡಿದ್ರೆ ಅವ್ರಿಗೂ ಇದೆ. ಅಥವಾ ಇಲ್ಲ ನಾನು BSc MSc BEd ಮಾಡಿದ್ದೀನಿ ಅಂದ್ರೆ ಅವ್ರಿಗೂ ಕೂಡ ಇಲ್ಲಿ ಕೆಲಸ ಇದೆ. ಇಲ್ಲ ನಾನು ಲಾ ಓದಿದ್ದೀನಿ ಅಂದ್ರೆ ಅವ್ರಿಗೂ ಕೂಡ ಕೆಲಸ ಇದೆ ಮ್ಯಾಮ್. ನಾನು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಆಟ ಆಡ್ತೀನಿ, ನಂಗೆ ವಾಲಿಬಾಲ್ ಚೆನ್ನಾಗಿ ಆಡ್ತೀನಿ, ಫುಟ್ಬಾಲ್ ಚೆನ್ನಾಗಿ ಆಡ್ತೀನಿ, ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಲ್ಲೆಲ್ಲ ಆಟ ಆಡಿದ್ದೀನಿ ಅಂದ್ರೆ ಅವ್ರಿಗೂ ಕೂಡ ವೇಕೆನ್ಸಿ ಇದೆ ಮ್ಯಾಮ್ ಇಲ್ಲಿ. ಸೊ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನನಗೆ ಅನ್ಸುತ್ತೆ ಮ್ಯಾಮ್. ನಾನು ಕೊಟ್ಟೂರಲ್ಲೇ ನೋಡಿದ್ರೆ ನಂಗೆ ಆಫೀಸರ್ ಆಗಿರೋದು ಕೇವಲ ಇಬ್ಬರೇ ಮ್ಯಾಮ್. ನಾನು ನಮ್ಮ ಸೀನಿಯರ್ ಅಂದೆ, ಅವ್ರು ಬಿಟ್ರೆ ನಾನೊಬ್ಬ, ಇಬ್ಬರೇ ಇರೋದು, ಇನ್ಯಾರು ಇಲ್ಲ ಮ್ಯಾಮ್. ಎಷ್ಟೋ ಜನ ಪ್ರತಿಯೊಂದು ಮನೆಗೆ ಏನಂತ ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಒಂದು ಗಾದೆ ಇತ್ತು. ಇವಾಗ ಒಂದ್ ಮನೆಗೆ ಒಂದು ಇಂಜಿನಿಯರ್ ಒಂದು ಡಾಕ್ಟರ್ ಇದ್ದಾರೆ, ಆದ್ರೆ ಇಲ್ಲಿ ಯಾರು ಸೈನಿಕರು ಅಂತ ಯಾರು ಇಲ್ಲ ಮ್ಯಾಮ್ ಒಂದ್ ಮನೆಯಲ್ಲಿ. ಸೊ ನಾನು ಹೇಳೋದು ಏನಂದ್ರೆ, ಸೈನ್ಯದಲ್ಲೂ ಕೂಡ ನೀವು ದೇಶ ಸೇವೆ ಏನ್ ಮಾಡ್ಬೋದೋ ಅದನ್ನು ಕೂಡ ಇಲ್ಲಿ ಸೈನಿಕ ಸೇರಿನೂ ಮಾಡ್ಬೋದು. ಸೊ ಹಂಗಾಗಿ ಯಾರ್ಯಾರು ಬರೀ ಏನಂದ್ರೆ ದೇಶ ಸೇವೆ ಅನ್ನೋದು ನಾವು ಮನೇಲಿ ಇದ್ಕೊಂಡು ಅಥವಾ ನಮ್ ನಾರ್ಮಲ್ ಕೆಲಸ ಇದ್ಕೊಂಡು ಮಾಡ್ಬೋದು ಮ್ಯಾಮ್. ಆದ್ರೆ ಸೈನಿಕ ಸೇರಿ ದೇಶ ಸೇವೆ ಏನೋ ಇದೆಯಲ್ಲ, ಅದು ಕೊಡೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಮ್ಯಾಮ್. ಹಾಗಾಗಿ ನಾನು ಯುವ ಜನತೆಗೆ ಹೇಳೋದು ಏನಂದ್ರೆ, ನೀವೇನೇ ಓದಿರಿ ಅಟ್ಲೀಸ್ಟ್ ಶಾರ್ಟ್ ಸರ್ವಿಸ್ ಕಮಿಷನ್ ಆಗಿ ನೀವು ಜಾಯ್ನ್ ಆಗಿ ಕೇವಲ ಒಂದು 5 ವರ್ಷಗಳ ಒಂದು ಸೇವೆಯನ್ನ ಮಾಡಿ ನೀವು ಹೊರಗಡೆ ಬಂದ್ರೆ ನಿಮಗೆ ಒಂದು ಸಿಗೋ ರೆಸ್ಪೆಕ್ಟ್ ಬೇರೆ, ಆಮೇಲೆ ನೀವು ಜೀವನವನ್ನ ನೋಡುವಂತ ಒಂದು ರೀತಿನೇ ಬೇರೆ ಆಗುತ್ತೆ. ಸೊ ಹಾಗಾಗಿ ಆಪರ್ಚುನಿಟೀಸ್ ತುಂಬಾ ಇದೆ, ಆದ್ರೆ ಅದನ್ನ ಬಳಸ್ಕೊಳ್ಳೋದು ನಮ್ಮ ಮೇಲೆ ಬಿಟ್ಟಿದ್ದು ಅಂತ ಅನ್ಸುತ್ತೆ. ಖುಷಿ ಆಗುತ್ತೆ ನಿಮ್ ಜೊತೆಗೆ ಮಾತನಾಡ್ತಾ ಸಂತೋಷ್ ಕುಮಾರ್ ಅವರೇ. ಶ್ರೋತೃಗಳೇ, ಕ್ಯಾಪ್ಟನ್ ಸಂತೋಷ್ ಕುಮಾರ್ ಅವರ ತಂದೆ ಬಸವರಾಜ ಗುತ್ತಲ ಅವರು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಾರೆ. ಕ್ಯಾಪ್ಟನ್ ಸಂತೋಷ್ ಕುಮಾರ್ ಅವ್ರ ಜೊತೆ ನಾವು ಇಷ್ಟು ತನಕ ಮಾತನಾಡ್ತಾ ಇದ್ವಿ. ಅವರು ಪ್ರತಿ ಬಾರಿಯೂ ನನ್ನ ಏನು ಯಶಸ್ಸಿದ್ರು ಅದಕ್ಕೆ ನನ್ನ ತಂದೆ ತಾಯಿಯೇ ಕಾರಣ, ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಬಹಳ ಒಳ್ಳೆ ಮಾತುಗಳನ್ನು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. ಅವರನ್ನ ಸೈನ್ಯಕ್ಕೆ ಕಳಿಸ್ಬೇಕು ಅನ್ನೋದ್ರಲ್ಲಿ ನೀವು ಹೇಗೆ ಅವರನ್ನು ಸಿದ್ಧ ಮಾಡಿದ್ರಿ, ಮತ್ತೆ ಸೈನ್ಯಕ್ಕೆ ಕಳಿಸುವಾಗ ತಂದೆ ತಾಯಿಗಳಿಗೂ ಕೂಡ ಒಂದು ರೀತಿಯ ಒಂದು ಸಣ್ಣ ಭಯ, ಒಂದು ಸಣ್ಣ ಆತಂಕ ಇರಬಹುದು. ನಿಮ್ಮ ವಿಷಯದಲ್ಲಿ ಅದು ಹೇಗಿತ್ತು ಮೇಡಮ್? ನಮ್ಮ ಮಗ ಸಂತೋಷ್ ಕುಮಾರ್ ಬೈ ಬರ್ತ್ನಿಂದ ಅವನಿಗೆ ನಾನು ಮಿಲಿಟರಿ ಹೋಗ್ಬೇಕು ಅಂತ ಅವನಿಗೆ ಏನೋ ಅದು ಒಂದು ಆಸೆ ಇತ್ತಂತ ಕಾಣುತ್ತೆ ನಮಗೆ. ಮತ್ತೆ ಅದು ಈಡೇರುತ್ತಲ್ಲ ಅಂತ ಅನ್ಕೊಂಡಿದ್ವಿ. ಅದಕ್ಕಿಂತ ಬಿಫೋರ್ ಅವನು ಮೆಡಿಕಲ್ ರಷ್ಯಾದಲ್ಲಿ ಮಾಡಿದ. ಅವನು NDA ಸೇರ್ಬೇಕಂತ ಇದ್ದ. NDA ಸೆಲೆಕ್ಷನ್ ಆಗ್ಲಿಲ್ಲ. ಸೆಲೆಕ್ಷನ್ ಆಗ್ಲಿಲ್ದಾಗ ನಮ್ಮ ತಂದೆಯರು ಅದಾರೆ ಮೇಡಮ್, ಅವ್ರು ಹೇಳಿದ್ರು ಇಲ್ಲಿ ಸಿಗ್ಲಿದ್ರೆ ಏನಪ್ಪ ಬೇರೆ ಇನ್ನೆಲ್ಲಿ ಸಿಗಲ್ಲ. ಅವತ್ತು ಗಾಂಧೀಜಿ ಎಲ್ಲ ಹೊರದೇಶದಾಗ ದಕ್ಷಿಣ ಆಫ್ರಿಕಾದಲ್ಲಿ ಎಲ್ಲ ಓದ್ ಬಂದ್ರು, ಬೇರೆ ಎಲ್ಲರೂ ಹೋಗ್ಬೋದಲ್ಲ ಅಂತ ನಮ್ಮ ತಂದೆಯರು ಆ ಮಾತು ಹೇಳಿದ್ರು ಮೇಡಮ್ ಮೊಮ್ಮಗನಿಗೆ. ಅದು ಕೂಡ ಅವ್ರಿಗೆ ಪ್ರೇರಣೆ ಆಗಿದೆ. ನಾವು ಕೂಡ ಹೌದು ಕೂಡ ನಮ್ಮ ತಂದೆಯರು ಹೇಳಿದ್ದಾರೆ, ಅದೇನು ದೊಡ್ಡದಲ್ಲ, ಇವತ್ತು ಜಗತ್ತು ವಿಶಾಲವಾಗಿದೆ, ಅದೇ ರೀತಿ ಕೂಡ ಇಲ್ಲೇ ಹೋಗ್ತಾ ಇದಾರೆ ಬಿಡು ಅಂತ ಹೇಳಿ ನಾವು ಅನ್ಕೊಂಡಿರೋ ಮೇಡಮ್. ಬೇರೆ ನಮಗೆ ಒಂದು ಮಾತು ಕೂಡ ನಮ್ಮ ಮನಸ್ಸಿಗೆ ಬರಲೇ ಇಲ್ಲ. ನಮಗೆ ಇರತಕ್ಕಂಥದ್ದು ಆಸ್ ಎ ಮೆಡಿಕಲ್ ಆಫೀಸರ್ ಆಗಿ ಆ ಸೋಲ್ಜರ್ಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇರ್ತದೆ. ಎಲ್ಲಿರ್ತಾರ ಅಲ್ಲಿ ಹೋಗ್ತಾರ, ಸೇಫ್ಟಿಯಾಗಿ ಬರ್ತಾರೆ ಅಂತ ಒಂದೇ ಒಂದು ದೇಹ ಇಟ್ಕೊಂಡು ನಾವು ಅದಕ್ಕೆ ವಿರೋಧನೂ ಮಾಡ್ಲಿಲ್ಲ ಮೇಡಮ್. ನಮಗೆ ನಮ್ಮ ಮನಸ್ಸಿಗೂ ಕೂಡ ಬರಲಿಲ್ಲ. ತುಂಬಾ ಸಂತೋಷ ಬಸವರಾಜ್ ಗುತ್ತಲ್ ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ತ್ಯಾಗ ಅಥವಾ ನಿಮ್ಮ ಪ್ರಯತ್ನದಿಂದಾಗಿ ಇವತ್ತು ನಿಮ್ಮ ಮಗ ಸಂತೋಷ್ ಕುಮಾರ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಮತ್ತೆ ಈ ದೇಶದ ಸೇವೆಯಲ್ಲಿ ನಿರತರಾಗಿದ್ದಾರೆ.
ಅದರಲ್ಲೂ ಮುಖ್ಯವಾಗಿ ವೈದ್ಯರಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೀಗೆ ಬಹಳಷ್ಟು ಪ್ರಮುಖ ಅಂಶಗಳನ್ನ ನೀವು ಸಂತೋಷ್ ಕುಮಾರ್ ಅವರನ್ನ ಕ್ಯಾಪ್ಟನ್ ಸಂತೋಷ್ ಕುಮಾರ್ ಆಗಿ ಬೆಳೆಸೋದ್ರಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ. ನಿಮಗೆ ಶ್ರೋತೃಗಳ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೀವಿ. ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಕ್ಯಾಪ್ಟನ್ ಸಂತೋಷ್ ಕುಮಾರ್ ಅವರೇ, ಈಗ ನಿಮ್ಮ ತಂದೆ ಜೊತೆ ನಾವು ಮಾತನಾಡ್ತಾ ಇದ್ದಾಗ ಅವರು ಎಷ್ಟು ನಿರ್ಭಿಡೆಯಿಂದ ತನ್ನ ಮಗನನ್ನ ಭಾರತೀಯ ಸೇವೆಗೆ ಅಂದರೆ ರಕ್ಷಣಾ ಸೇವೆಗೆ ಕೊಟ್ಟಿದ್ದೀನಿ ಅನ್ನುವಂಥ ಹೆಮ್ಮೆ ಅವರ ಮಾತಿನಲ್ಲಿ ನಮಗೆ ಗೊತ್ತಾಯಿತು. ಇಂಥ ತಂದೆ ತಾಯಿಗಳನ್ನು ಪಡೆದಂಥ ನೀವು ಧನ್ಯರು. ತುಂಬ ಸಂತೋಷ. ನಿಮಗೆ ಇನ್ನೂ ಹೆಚ್ಚಿನ ಸೇವೆಯ ಅವಧಿ ಇದೆ. ಈ ಅವಧಿಯಲ್ಲಿ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಹೆಮ್ಮೆಯಾಗುವಂಥ ಅನೇಕ ಕೆಲಸಗಳು ನಿಮ್ಮಿಂದ ಆಗಲಿ. ವೈದ್ಯ ವೃತ್ತಿಯನ್ನು ಮತ್ತು ಪ್ರಕೃತಿಯನ್ನು, ಬೆಟ್ಟಗುಡ್ಡಗಳನ್ನು ಬಹಳ ಪ್ರೀತಿಸ್ತಾ ಇರುವಂಥ ನೀವು ಎಲ್ಲಿ ನಿಮ್ಮ ಅಗತ್ಯ ಇದೆಯೋ ಅಲ್ಲೆಲ್ಲ ಸೇವೆ ಸಲ್ಲಿಸುವಂಥ ಅವಕಾಶ ನಿಮಗೆ ಸಿಗಲಿ. ಮತ್ತು ಇದು ನಮ್ಮ ಕರ್ನಾಟಕದ ಕನ್ನಡಿಗರ ಹೆಮ್ಮೆ ಅಂತ ಹೇಳ್ತಾ ನಮ್ಮ ಶ್ರೋತೃಗಳಿಗೆ ಈ ಎಲ್ಲ ಮಾಹಿತಿಯನ್ನು, ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕ್ಯಾಪ್ಟನ್ ಸಂತೋಷ್ ಕುಮಾರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.